ಸಿದ್ಧಂ ಅಹಂ ವಂದೇ ಸಿದ್ಧಾರೂಢಯತೀಶ್ವರಂ. ಸಿದ್ಧಾರೂಢರ ಶ್ರೀಚರಣಗಳಿಗೆ ಅನೇಕ ನಮನಗಳನ್ನು ಸಮರ್ಪಿಸಿ ಗುರುನಾಥಾರೂಢರ ಶ್ರೀಪಾದಕ್ಕೂ ಶತಶಿರವಾಗಿ ಶಿವಸ್ವರೂಪಿಗಳೇ ಆದ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಹೇಳಿ ಆತ್ಮೀಯರೇ, ವಿಚಾರ ಸಾಗರದ 1ನೇ ತರಂಗದಲ್ಲಿ ಇಲ್ಲಿಯವರೆಗೆ 14ನೇ ಅಂಕ 22ನೇ ದೋಹಾದವರೆಗೆ ಹೇಳಿಕೊಂಡು ಬಂದಿದ್ದೇವೆ. ಇವತ್ತಿನ ದಿನ 15ನೇ ಅಂಕ ಅರ್ಥಾತ್ 23ನೇ ದೋಹಾದಿಂದ ಪ್ರಾರಂಭವಾಗುತ್ತದೆ. ಈಗ 23ನೇ ದೋಹಾದಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಅಂತರಂಗಯೇ ಆಠ ಯಜ್ಞಾದಿಕ ಬಹಿರಂಗ ಅಂತರಂಗಧಾರೆ ತಜೇ ಬಹಿರಂಗನಕೋ ಸಂಗ್ ಅಂತ ಹೇಳಿದರು. ಏನಂತಾರೆ? ಜ್ಞಾನಕ್ಕೆ 8 ಅಂತರಂಗ ಸಾಧನಗಳೇ ಇರುತ್ತವೆ. ಜ್ಞಾನ ಆಗಬೇಕಾದ್ರೆ ಅಂತರಂಗ ಸಾಧನಗಳೆಷ್ಟು? 8 ಅಂತರಂಗ ಸಾಧನಗಳಿರುತ್ತವೆ. ಇನ್ನು ಯಜ್ಞಾದಿಕ ಬಹಿರಂಗ, ಯಜ್ಞಾದಿ ಪುಣ್ಯ ಕಾರ್ಯಗಳು ನಿಷ್ಕಾಮ ಕರ್ಮೋಪಾಸನೆಗಳಿರೋದವಲ್ಲ, ಅವು ಬಹಿರಂಗ ಸಾಧನ ಅಂತ ಹೇಳಲ್ಪಡುತ್ತವೆ. ಅದಕ್ಕೆ ಅಂತರಂಗ ಅನ್ನೋದವು ಬಹಿರಂಗ ಅದಾವ. ವಿವೇಕಾದಿ 4, ಶ್ರವಣಾದಿ 3, ತತ್ವಪದ ಕೂಡಿ 8 ಅಂತರಂಗ ಸಾಧನದವು. ಯಜ್ಞಾದಿ ನಿಷ್ಕಾಮ ಕರ್ಮೋಪಾಸನೆಗಳು ಬಹಿರಂಗ ಸಾಧನಗಳಿವೆ. ಅಂತರಂಗಕ್ಕೂ ಧಾರೆ ಅಂತರಂಗ ಸಾಧನೆ 8 ಹೇಳೇವಲ್ಲ, ಅವಕ್ಕೂರ್ನ ಧಾರಣ ಮಾಡ್ರಿ, ಅವಕ್ಕೂರ್ನ ಗ್ರಹಣ ಮಾಡ್ರಿ ಅಂತ ಅವ್ರಿಗಿರ್ಲಿ ಇಟ್ಕೋರಿ. ಮತ್ತೇನು ಬಿಡ್ರಿ, ಬಹಿರಂಗನಕೋ ತಜೇ ಬಹಿರಂಗನಕೋ ಸಂಗ. ಬಹಿರಂಗ ಸಾಧನಗಳೇನು ಯಜ್ಞಾದಿ ಕರ್ಮಗಳದಾವಲ್ಲ, ಅವುಗಳನ್ನು ಬೇಡ್ರಿ ಅಂತ ಹೇಳ್ತಾರೆ. ಹಿಂಗೆ ಹೇಳೋದು ಅದ್ವೈತ ಸಿದ್ಧಾಂತ ಒಂದಾಗ ಈ ಧೈರ್ಯ ಮತ್ತೊಬ್ಬರಿಗಿಲ್ಲ. ಯಾಕಂದ್ರೆ ಕಡೆಯತನ ಸಾಯೋತನ ಕರ್ಮ ಬಿಡಬ್ಯಾಡ್ರಿ ಅಂತ ಹೇಳೋರು ಭಾಳ ಅದಕ್ಕೆ ತಜೆ ಬಹಿರಂಗನಕೋ ಸಂಘ ಅಂದ್ರ ಈ ಪುಣ್ಯ ಕರ್ಮಗಳೇನದಾವು ಯಜ್ಞಾದಿ ಮೊದಲು ಮಾಡಿಕೊಂಡು ಅವು ಬಹಿರಂಗ ಸಾಧನ ಅವಕೊಂಡು ಬಿಟ್ಟು ಯಾಕಂದ್ರೆ ಅವರ ಕೆಲಸ ಅವುಗಳಿಂದ ಏನು ಪ್ರಯೋಜನ ಆಗಬೇಕಾಗಿದೆ ಅದಾಗ್ಬಿಟ್ಟಿದೆ. ಕೆಲಸ ಮುಗೀತವೆ. ಕೆಲಸ ಮುಗಿದ ಮೇಲೆ ಅವಕರನ್ನ ಯಾಕೆ ಹೌದು ಅದಕ್ಕೆ ಈಗ ಟೀಕಾ ಹೇಳ್ತಾರೆ. पूर्व दोहे में कहे विवेकादि 8 अंतरंग साधन कहिए. ಹಿಂದೆ ಹೇಳಲ್ಪಟ್ಟ ವಿವೇಕಾದಿ 8 ಅಂತರಂಗ ಸಾಧನಗಳು ಹೇಳಲ್ಪಟ್ಟಿವೆ ಅನ್ನೋದ್ರ ಮೇಲೆ 23ನೇ ಟಿಪ್ಪಣಿ ಇದೆ. ಈಗ 23ನೇ ಟಿಪ್ಪಣಿ. जैसे धनुष्य के छूटा जो बाण, धनुष्य से छूटा जो बाण
लक्ष्य के वेदने का समीपवर्ती हुआ साधन है, याते सोता का अंतरंग साधन है. ಏನು ಉದಾಹರಣೆ ಕೊಟ್ಟರು ಅಂದ್ರೆ ಧನುಷ್ಯ ಅಂದ್ರೆ ಬಿಲ್ಲ ಬಿಲ್ಲ ಬಾಣ ಅಂತಿರಲ್ಲ, ಅದು ಹಿಂದಿ ಒಳಗೆ ಧನುಷ್ಯ ಅಂತ. धनुष्य से छूटा जो बाण ಹೋಗ್ಬೇಕಾದ್ರೆ ಬಿಲ್ಲಿನ ಸಹಾಯದಿಂದ ಹೋಗ್ತೈತೆ, ಹೌದಾ? सो लक्ष्य के वेदने का समीपवर्ती हुआ साधन है, याते सोता का अंतरंग साधನ ಅಂತ ಹೇಳಿದ್ದಾರೆ. ಈ ದೃಷ್ಟಾಂತದಿಂದ ಏನು ತಿಳಿತಾರೆ ನಿಮ್ಗೆ? ಬಿಲ್ಲ ಬಾಣ ಅದರ ಉದಾಹರಣೆ ಕೊಟ್ಟರು ಅವರು. ಅಂದ್ರೆ ಬಿಲ್ಲಿನ ಸಹಾಯದಿಂದ ಬಾಣ ಹೋಗ್ತೈತಿ ಅಂದರೆ ನಮ್ಮ ಗುರಿ ಎಲ್ಲೈತಿಲ್ಲ, ಅದನ್ನ ಛೇದನ ಮಾಡ್ಬೇಕು, ಅದನ್ನು ಹೊಡಿಬೇಕಂತೇಳಿ ನಾವು ಗುರಿ ಎಲ್ಲಿಟ್ಟೇವಿ ಅಲ್ಲಿ, ಹೌದಿಲ್ಲ? ಆ ಗುರಿಗೆ ಹೋಗಿ ಮುಟ್ಟೋದು ಬಿಲ್ ಅಲ್ಲ, ಬಾಣ. ಬಿಲ್ಲ ಇಲ್ಲೇ ಉಳಿತೈತಿ, ಬಾಣ ಅದ್ರ ಹತ್ತರ ಹೋಗ್ತೈತಿ. ಅಂದ್ರೆ अंतरंग नाम समीप का है, बहिरंग नाम दूर का है. अंतरंग अंद्रेನು ಸಮೀಪ, ಬಹಿರಂಗ ಅಂದ್ರೆ ದೂರ. ಅಂದ್ರ ಇಲ್ಲಿ ಏನು ಇದು ಹೇಳ್ದಂಗ ಆಯ್ತಂದ್ರ ಬಿಲ್ಲ ಬಾಣ ಎರಡು, ಆದರೆ ಗುರಿಯ ಸಮೀಪಕ್ಕೆ ಹೋಗೋದು ಬಾಣ ಐತಿ, ಬಿಲ್ ಇಲ್ಲಿ ದೂರ ಉಳಿದು ಬಿಡ್ತೈತಿ. ಆದ್ದರಿಂದ ಇಲ್ಲಿ ಅದು ಯಾಕಂದ್ರೆ ಆ ಬಾಣ ಅಲ್ಲಿ ಗುರಿಯ ಸಮೀಪಕ್ಕೆ ಹೋಗ್ತೈತಿ, ಅಲ್ಲಿಗೆ ಹೋಗ್ತದ, ಆದ್ದರಿಂದ ಸಮೀಪ ಅದು. ಇದು ದೂರ. ಅಂದ್ರೆ ಈ ಬಿಲ್ಲು ಧನುಷ್ಯ ಬಾಣ ಏನದಾವಲ್ಲ ಇವು ಆ ಬಾಣ ಮಾತ್ರ ಸಮೀಪಕ್ಕೆ ಹೋಗ್ತಿ, ಬಿಲ್ಲು ದೂರ ಬಿಡ್ತೈತಿ ಅಂತೇನು ಹೇಳಿದ್ರೆ ಅದರಂತೆ ಇಲ್ಲಿ ಉದಾಹರಣೆ ಕೊಡ್ತಾರೆ. ತೈಸೆ ಇದು ಹೇಗೋ ಒಂದು ಉದಾಹರಣೆ ಕೊಟ್ಟೇವಿ, ಅದರಂತೆ विवेकादि आठ ज्ञान के समीपवर्ती हुआ साधन है, याते ज्ञान के अंतरंग साधन है. ಈಗ ವಿವೇಕ ಆದಿ ವಿವೇಕ, ವೈರಾಗ್ಯ, ಸಮಾಧಿ, ಸಂಪತ್ತಿ, ಮುಖ್ಯತಾ ಇವು ಮತ್ತು ಶ್ರವಣ, ಮನನ, ನಿಧಿಧ್ಯಾಸನ, ತತ್ವಪದಾರ್ಥ ಶೋಧನ, ಇವು 8. ಇವು 8 ಏನದಾವು ಅಂದ್ರೆ ನಮ್ಮ ಗುರಿ ಎಲ್ಲೈತಿ, ನಮ್ಗೆ ಏನ್ ಬೇಕಾಗೈತಿ? ನಮಗ ಬೇಕಾದದ್ದು ಜ್ಞಾನ. ಯಾಕಂದ್ರೆ ಜ್ಞಾನದಿಂದ ಮುಕ್ತಿ, ಜ್ಞಾನಾದೇವತು ಕೈವಲ್ಯಂ, ಹೌದಲ್ಲ? ಈಗ ನಾವು ಈ ಅಭ್ಯಾಸ ಮಾಡಿ ಏನ್ ಪಡ್ಕೋಬೇಕಾಗೈತಿ? ಜ್ಞಾನ ಪಡ್ಕೋಬೇಕು. ಜ್ಞಾನ ಆಯ್ತಂದ್ರೆ ಮುಕ್ತಿ ತಾನಾಗಿರ್ತೈತಿ. ಆದ್ದರಿಂದ ಈ ಜ್ಞಾನ ಏನೈತಲ್ಲ, ಜ್ಞಾನ ಆಗಬೇಕಾದ್ರೆ ಈ 8 ಸಾಧನಗಳು ಜ್ಞಾನಕ್ಕೆ ಸಮೀಪದಾವ, ಬಾಣದಂತೆ ಸಾಧನ. ಯಾತೆ ವೇ ಜ್ಞಾನಕ್ಕೆ ಅಂತರಂಗ. ಆದ್ದರಿಂದ ಈ ವಿವೇಕಾದಿ 8 ಸಾಧನಗಳೇನದಾವಲ್ಲ ಇವು ಅಂತರಂಗ ಸಾಧನ ಅಂದಾಗ ಆ ಬಾಣ ಹೆಂಗ ಗುರಿ ತನಕ ಹೋಗ್ಕಟ್ಟು. ನಮಗ ಗುರಿ ಜ್ಞಾನ, ನಾವು ಗುರಿ ಅದಕ್ಕಿಟ್ಟೇವಿ ಜ್ಞಾನ ಆಗ್ಬೇಕು ನಮಗ ಅಂತಿದೆಲ್ಲ ಪ್ರಯತ್ನ ನಡೆದ ಜ್ಞಾನಕ್ಕೆ.
ಅದಕ್ಕೆ ಈ 8 ಸಾಧನಗಳು ನಮಗೆ ಉಪಯೋಗದಾವು. टिप्पणी समाप्ति. और यज्ञादि कर्म बहिರಂಗ ಸಾಧನೆ. ಯಜ್ಞಾದಿ ಕರ್ಮಗಳೇನದಾವಲ್ಲ, ಪುಣ್ಯ ಕರ್ಮಗಳು, ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನಾ ಅಂತ ನಾವು ಹೇಳ್ತೇವಿಲ್ಲೋ ಅವು. ಅದರ ಮೇಲೆ 24ನೇ ಟಿಪ್ಪಣಿ ಐತಿ. 24ನೇ टिप्पणी. जैसे धनुष जो है सो लक्ष्य के वेदने का दूरवर्ती हुआ. ಧನುಷ್ ಅಂದ್ರ ಬಿಲ್ಲ. ಬಾಣ ಅಂತೂ ಸಮೀಪಕ್ಕೆ ಹೋಗ್ತದೆ, ಬಿಲ್ಲ ಅಲ್ಲೇ ಅವನ ಕೈ ದೂರ ಅಲ್ಲೇ ಉಳಿದು ಬಿಡ್ತಾರೆ. ಬಾಣಕ್ಕೆ छूटने द्वारा ಸಾಧನೆ. ಅದೇ ಉಪಯೋಗಿ. ಅದಕ್ಕೆ ಅದು ಏನು ಮಾಡ್ತದೆ ಅಂದ್ರೆ ಬಾಣವನ್ನ ಅಲ್ಲಿ ನಾವು ಎಲ್ಲಿ ಗುರಿ ಐತಿ ಅಲ್ಲಿಗೆ ತನಕ ಕಳಿಸೋ ಕೆಲಸ ಮಾಡ್ತೈತೆ. ಆದ್ದರಿಂದ ಆ ಬಾಣ ಅಲ್ಲಿಗೆ ಹೋಗೋದಕ್ಕೆ ಸಹಾಯ ಮಾಡಿದ್ದಾರೆ. ಅದಕ್ಕೆ ಸಾಧನೆ ಐತಿ. ಯಾತೆ ಸೋ ಬಹಿರಂಗ ಸಾಧನೆ ಅಂದ್ರೆ ದೂರ ಅಲ್ಲೇ ಉಳಿದು ಬಿಡ್ತೈತಿ. ಇಲ್ಲ ಅದ ಬಿಲ್ಲ ಬಾಣ ಗೊತ್ತಾಗಂಗಿಲ್ಲ ಅಂದ್ರೆ ಬಂದೂಕ್ತವ. ಹೌದಿಲ್ಲ, ಬಂದೂಕ್ತವ. ಬಂದೂಕ್ ನಿನ್ನ ಕೈಯಾಗಿ ಉಳಿದೈತಿ. ಅಲ್ಲಿ ಹೋಗಿ ಕೆಲಸ ಮಾಡೋದು ಯಾವ್ದು? ಗುಂಡ. ಹೀಗ ಗುಂಡಿದ್ದಂಗ ವಿವೇಕಾದಿ 8 ಸಾಧನೆಗಳು ಅದಾವು. ಬಂದೂಕ್ ಇದ್ದಂಗ ಯಾವ ಕರ್ಮೋಪಾಸನೆಗಳಲ್ಲ. ಈಗ तैसे ಇದರಂತೆ यज्ञ और सगुणोपासना आदि कर्म भी ज्ञान का दूरवर्ती हुआ. पाप और विक्षेप रूप मल की यथा योग्य निवृत्ति रूप चित्त शुद्धि पूर्वक जिज्ञासा द्वारे साधन है. याते सो ज्ञान का बहिರಂಗ ಸಾಧನ ಕೈಯೇ ಹೇ ಅಂದರು. ಏನಂತಾರೆ ಈಗ ಯಜ್ಞ ಅಂದ್ರೆ ಅರ್ಥಾತ್ ಏನೋ ನಿಷ್ಕಾಮ ಕರ್ಮಗಳು. ಕರ್ಮ ಯಜ್ಞ ಅಂದ್ರೆ ಕರ್ಮ. ಇದುವರೆ ಯಜ್ಞನ ನೀವು ಯಜ್ಞಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಯಜ್ಞ ಸುಮ್ಮೊಂದು ಉದಾಹರಣೆ ತಗೊಂಡಾರ. ನೀವು ಯಜ್ಞ ಮಾಡಬೇಕು ಇದೇನು ಅವಶ್ಯಕತೆ ಇಲ್ಲ. ನೀವು ಬರೀ ನಾಮಸ್ಮರಣೆ ಮಾಡಿದೆ ಅಂದ್ರೆ ಕೆಲಸ ಆಗಿಬಿಡ್ತೈತೆ. ಅದು ಭಾಳ ನಾಮಸ್ಮರಣೆಯನ್ನು ಮಾಡಲಿಲ್ಲ ಅಂದ್ರೆ ನಾನು ನಿನ್ನೆ ದಿನ ಇಲ್ಲಿಗೆ ಬಾ, ಇಲ್ಲಿ ಆರತಿ ನಡೀತದ, ಇದು ಆಗ್ತದೆ, ಇದೆಲ್ಲ ನೋಡಿ ಬರೀ ಬಂದು ನಮಸ್ಕಾರ ಮಾಡಿ ಹೋಗು. ಆ ಕೆಲಸ ಆಗಿ ಹೋಗೋದು. ಪಾಪ ದೋಷ ತೊಳೆದು ಅಂತಕ್ಕಣ ಶುದ್ಧ ಆಗೋದು. ಏನೂ ಮಾಡಬೇಕಾಗಿಲ್ಲ. ದೊಡ್ಡ ಕೆಲಸ ಏನು ಬರೇ ಬಾ. ಇನ್ನು ಆರತಿ ಟೈಮ್ ಯಾವಾಗ ಬಂದು ನೋಡಿ ನಮಸ್ಕಾರ ಮಾಡಿ ಜರ ಆರತಿ ಆಗೋ ತನಕ ಶುದ್ಧ ಆಗುದ ನಿಂತು ನೋಡು, ಇದು ಮಾಡಿ ನಮಸ್ಕಾರ ಮಾಡಿ ಮುಗಿತು. ಇಟ್ಟರಿಂದ ಅಷ್ಟು ಕೆಲಸ ಆಗಿಬಿಡ್ತದೆ. ಅಂತಕ್ಕಣ ಶುದ್ಧಿ ಆಗ್ತದಂತ ಅರ್ಥ. सगुणोपासना आदि कर्म भी ज्ञान का दूरवर्ती हुआ. ಇವೆಲ್ಲ ಈ ಕರ್ಮೋಪಾಸನೆಗಳೇನದಾವಲ್ಲ ಇವು ಜ್ಞಾನಕ್ಕೆ ದೂರದಾವ. पाप और विक्षेप रूप मलिन के अंदर आ मलदोष निवृत्ति. मल अंदर पाप. आ पाप दोष ಏನೋ ಆ ನಾಮಸ್ಮರಣೆ ಇವೆಲ್ಲ ಪುಣ್ಯ ಕರ್ಮಗಳಿಂದ ಆ ಪಾಪ ದೋಷ ಹೋಗ್ತತಿ. ವಿಕ್ಷೇಪ ಅಂದ್ರೆ ಚಂಚಲತ ಐತಲ್ಲ, ಮನಸ್ಸಿನ ಚಂಚಲತ, ಅದು ಅವನ ಧ್ಯಾನ ಮಾಡು ಹೋಗಿಬಿಡ್ತೈತಿ. ಹಿಂಗೆ ಮಲ್ಕಿ ಯಥಾ ಯೋಗ್ಯ ನಿವೃತ್ತಿರು ಚಿತ್ತ ಶುದ್ಧಿ ಪೂರ್ವಕ
ಆವಾಗ ಏನಾಗಿಬಿಡ್ತೈತೆ ಅಂತ ನಿನ್ನ ಅಂತಃಕರಣ ಮಲದೋ ವಿಕ್ಷೇಪ ದೋಷಗಳು ಹೋಗಿ ಅಂತಃಕರಣ ಶುದ್ಧ ಆಕತಿ, ಚಿತ್ ಶುದ್ಧಿ ಆಕತಿ. ಜಿಜ್ಞಾಸಾದ್ವಾರ ಸಾಧನೆ, ಆ ಶುದ್ಧಾಂತಃಕರಣದಲ್ಲಿ ಏನಾಕತಿ, ಈ ಮುಂದೆ ವಿವೇಕಾದಿಗಳು ಹೋಗ್ತಾವು. ಮತ್ತು ಜಿಜ್ಞಾಸ, ಜಿಜ್ಞಾಸ ಅಂದರೆ ಜ್ಞಾತ ಇಚ್ಛಾ ಜಿಜ್ಞಾಸ, ಆ ಜ್ಞಾನದ ಇಚ್ಛಾ ಆಗಿಬಿಡ್ತೈತಿ. ತಿಳ್ಕೋಬೇಕು, ಆತ್ಮನನ್ನು ತಿಳ್ಕೋಬೇಕಣ ಅಂತ ಇಚ್ಛಾ ಆಗಿಬಿಡ್ತದ. ಹೇಗೆ? ಯಾಕಂದ್ರೆ ಪಂಚದಶಿಯಲ್ಲಿ ಹೇಳ್ತಾರೆ, ಅನೇಕ ಜನ್ಮ ಭಜನಾತ್ ಸ್ವವಿಚಾರಂ ಚಿಕೀರ್ಷತಿ ಅಂತ ಹೇಳಿದ್ದಾರೆ. ಸ್ವವಿಚಾರಂ ನಾಯ ಅಂತ ಈ ವಿಚಾರ ಬರಬೇಕಾದ್ರೆ ನಾ ಯಾರು ಅಂತ ಈ ವಿಚಾರ ಬರಬೇಕಾದ್ರೆ ಅನೇಕ ಜನ್ಮ ಭಜನ ಸ್ವವಿಚಾರಂ ಚಿಕೀರ್ಷತಿ. ನಾ ಯಾರು ನಾನು ಯಥಾರ್ಥ ಆತ್ಮಸ್ವರೂಪ ಜ್ಞಾನ ನಾ ಮಾಡ್ಕೋಬೇಕು ಅಂತ ಇಚ್ಛಾ ಅವಾಗಬೇಕಾದ್ರೆ ಹಿಂದಿನ ಅನೇಕ ಜನ್ಮಗಳಿಂದ ಆ ಪುಣ್ಯ ಅಂದ್ರೆ ಇದನ್ನು ಮಾಡ್ಕೋತ ಬಂದಿರ್ಬೇಕು. ಹೀಗೆ ಆವಾಗ ಆಗ್ತೈತೆ. ಬರೀ ಇಲ್ಲಿ ಬರಬೇಕಾದ್ರೂ ಅದು ಬೇಕಾಗ್ತದೆ. ಇದೇನು ನಡೆದೈತಿ ಇಲ್ಲಿ? ಸತ್ಸಂಗ ತರ ಹೌದೆಲ್ಲ ಇರುತ್ತೆ. ಪುಣ್ಯೈರೇವ ಹಿ ಲಭ್ಯತೆ ಸುಕೃತಿಭಿ ಸತ್ಸಂಗತಿ ದುರ್ಲಭ. ಏನ್ ಹೇಳ್ತದ? ಈ ಸತ್ಸಂಗ ನಿಮಗೆ ಲಭಿಸಬೇಕಾದ್ರೆ ಪುಣ್ಯೈರೇವ ಹಿ ಲಭ್ಯತೆ, ನಿಮ್ಮ ಪುಣ್ಯ ಇದ್ರನ್ನೇ ಇದು ಸಿಗುತ್ತೆ. ಅಂದ್ರೆ ಈಗೇನಿಲ್ಲ, ಯಾರು ಬಂದಿರಲಿಲ್ಲ, ನೀವು ಬಂದು ಕುಂತೀರಿ, ಆ ಪುಣ್ಯನ ನಿಮ್ಮಂತ ಕುಂದಿಸೈತಿ ಇಲ್ಲಿ. ಆ ಪುಣ್ಯ ಯಾರಿಗಿಲ್ಲ, ಅವ್ರು ಇಲ್ಲೇ ಬಂದರು ಕೂಡ ಈ ಕಡೆ ಒಳ್ಳೆ ಹೊಡೆದ್ರು ಅವ್ರ ಹಿಂಗದ. ಅದಕ್ಕಾಗಿ ಅದಕ್ಕೆ ಪುಣ್ಯ ಬ್ಯಾಲೆನ್ಸ್ ಬೇಕಾಗ್ತದೆ. ಈ ರೀತಿ ನಿವೃತ್ತಿ ಚಿತ್ತಶುದ್ಧಿ ಪೂರ್ವಕ ಜಿಜ್ಞಾಸಾದ್ವಾರ ಸಾಧನೆ. ಚಿತ್ತಶುದ್ಧಿ ಅಂತಃಕರಣ ಇದು ಏನು ಮಾಡ್ತದೆ ಅಂದರೆ ಈ ಪುಣ್ಯ ಕಾರ್ಯಗಳು ಅಂತಃಕರಣ ಶುದ್ಧಿ ಮಾಡ್ತಾವು. ಮಾಡಿ ಜಿಜ್ಞಾಸಾದ್ವಾರ ಸಾಧನ. ಜಿಜ್ಞಾಸ ಅಂದ್ರೆ ಅದನ್ನು ಆತ್ಮನನ್ನು ತಿಳ್ಕೋಬೇಕು ಅಂತ ಇಚ್ಛಾ ಹುಟ್ಲಿಕ್ಕೆ ಅದು ಸಾಧನ ಆಗ್ತಾವು. ಯಾತೇಶೋ ಜ್ಞಾನಕ ಬಹಿರಂಗ ಸಾಧನೆ. ಆದ್ದರಿಂದ ಈ ಪುಣ್ಯ ಕರ್ಮಗಳು ಏನದಾವಲ್ಲ ಅವು ಬಹಿರಂಗ ಸಾಧನ ಅಂತ ಹೇಳಕ್ ಬರ್ತಾವು. ಜ್ಞಾನಕ್ಕೆ ದೂರದವ. ವಿವೇಕಾದಿ ವಿವೇಕ ವೈರಾಗ್ಯಾದಿ ಏನು ಎಂಟದಾವು ಭಾಳ ಸಮೀಪದಾವು. ಹೀಗೆ ಆಯಿತು. 24ನೇ ಟಿಪ್ಪಣಿ ಮುಗೀತು. 24 ಆಮೇಲೆ ತಿನ್ಮೆ ಬಹಿರಂಗನಕ್ಕೂ ಜಿಜ್ಞಾಸು ತ್ಯಾಗೆ ಅವರ ಅಂತರಂಗಕ್ಕೂ ಧಾರೆ. ಅದಕ್ಕೆ ನೀವೇನು ಮಾಡಬೇಕು ಅಂತ ಕೇಳಿದರೆ ಇವು ಎರಡರ ಹೇಳ್ಕೊಂಬಂದಿವಿ. ಅಂತರಂಗ ಸಾಧನ, ಬಹಿರಂಗ ಸಾಧನ ಅಂತೇಳಿ. ವಿವೇಕಾದಿ 8 ಅಂತರಂಗದವು. ಯಾವ ಪುಣ್ಯಕರ್ಮಗಳೇನದಾವ? ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನಾ ಏನು ಅದಾವು ಇವು ಬಹಿರಂಗ ಸಾಧನ ಅದಾವ. ಆ ಎರಡರಲ್ಲಿ ನೀವೇನು ಮಾಡಬೇಕು ಅಂದ್ರೆ ತಿನ್ಮೆ ಬಹಿರಂಗಕ್ಕೂ ಜಿಜ್ಞಾಸು ತ್ಯಾಗೆ. ಬಹಿರಂಗ ಸಾಧನಗಳನ್ನು ನೀವು ಇನ್ಮೇಲೆ ಬಿಡಬೇಕು. ಯಾಕಂದ್ರೆ ಅವು ಅಷ್ಟು ಕೆಲಸ ಮಾಡಿಬಿಡ್ತಾವೆ, ನಿಮ್ಮನ್ನು ಹಸನ್ ಮಾಡಿಬಿಡ್ತಾವೆ. ಅಂತರಂಗಕ್ಕೂ ಧಾರೆ. ಯುವಕರನ್ನ ಬಿಡ್ರೆ ಬಹಿರಂಗ ಸಾಧನೆ ಏನಂತಿಲ್ಲ, ಕರ್ಮಾದಿಗಳು ಅವನ್ ಬಿಡ್ರಿ. ಅಂತರಂಗಕ್ಕೂ ಧಾರೆ ಅಂದ್ರ ಅಂತರಂಗ ಸಾಧನೆಯನ್ನು 8 ಅದಾವಲ್ಲ. ವಿವೇಕಾದಿ 4, ಶ್ರವಣಾದಿ 3, ತತ್ವ ಪದಾರ್ಥ ಶೋಧನ, ಈ 8 ಸಾಧನಗಳನ್ನು ಮಾತ್ರ
ಮಾಡ್ರಿ ಅವ್ರು ಬೇಡ್ರಿ ಅವರು. ಅಂತರಂಗಕ್ಕೂ ದಾರಿ ಅನ್ನೋದರಲ್ಲಿ 25ನೇ ಟಿಪ್ಪಣಿ ಇದೆ. ಈಗ 25ನೇ ಟಿಪ್ಪಣಿ, जैसे कूप में गिरा पुरुष प्रथम वृक्ष की जड़ आदि आश्रय को पकड़ता है. ಆ ದೃಷ್ಟಾಂತ ಕೊಡ್ತಾರ. ಏನಂತ ಕೊಡ್ತಾರ? ಒಬ್ಬ ಮನುಷ್ಯ ಏನೋ ಜೋಡಿ ಹೋಗೋ ಏನು ಆಗೋ ಕಾಲು ಜಾರೋ ಅಂತೂ ಬಾವ್ಯಾಗ ಬಿದ್ದ. ಬಾವ್ಯಾಗ ಬಿದ್ದು ಕೂಡಲೇ ಇನ್ನು ಸಾಯ್ತಿನ ಬಾ ತಿಳ್ಕ ಗಬರಾಜ್ ಹಾಂಗಿ ಮಾಡುತ್ತಾನ. ಒಂದು ಗಿಡದ ಬಾಡಿ ಅಥವಾ ಗಿಡದ ಬೇರು ಅವನ ಕೈಯಾಗ ಸಿಕ್ತ. ಜಾಗ ಬಾವ್ಯಾಗ ಬೀಳೋದಕ್ಕಿಂತ ಮೊದಲು ಕೈಯಾಗ ಸಿಕ್ತು, ಅದನ್ನು ಹಿಡಿದು ಜೋತು ಬಿದ್ದ. ಈಗ ಜೋತಾಡ್ಲಾಕತ್ತೇನು ಇಟ್ಟ ತಿಳ್ಕೊರಿ. जड़पादी आश्रय को पकड़ता है. पीछे जब कोई दयालु पुरुष रस्सी घेरे तब उक्त आश्रय को त्याग करके रस्सी को पकड़ता है. आवाज ಯಾರ ಇದ್ರ ಸ್ವಲ್ಪ ನಾನು ಉಳಿಸ್ಕೋರಿಪ್ಪ ಅಥವಾ ಜರ ಒದರಾಡ್ತಿದ್ದಂಗ ಅನ್ನ ಯಾರೋ ಯಾಕೋ ಬಾವ್ಯಾಗ ಏನೋ ಸಪ್ಪಳು ಬರ್ತೈತಿಲ್ಲ ಅಂತೇಳಿ ಹೋಗಿ ಗಣಿಕ್ ನೋಡಿದ್ರು. ಇವನು ಜೋತ್ ಬಿದ್ದಾನ, ಅಲ್ಲ ಬಾಯ ಬಿದ್ದಾನ ಅಂತೇಳಿ ಅವರು ಒಂದು ಹಗ್ಗ ಬಿಟ್ರು. ಏನು ಮಾಡಿದ್ರು? ಹಗ್ಗ ಬಿಟ್ರು. ಆ ಹಗ್ಗ ಬಿಟ್ರು. ಅವಾಗ तब उक्त आश्रय को त्याग करके रस्सी को पकड़ता है. ಅಂದ್ರೆ ಏನು? ಹಗ್ಗ ಬಂತು. ಹಗ್ಗ ಬಂದ ಮೇಲೆ ಏನು ಮಾಡಬೇಕು? ಆ ಹಗ್ಗ ಹಿಡಿಬೇಕು. ಹಗ್ಗ ಹಿಡಿದು ಅದನ್ನು ಬಿಡ್ಬೇಕು. ಹಗ್ಗ ಬಂತ ಅದನ್ನು ಬಿಟ್ಟು ಹಗ್ಗ ಹಿಡಿಬೇಕು ದಳಮ್ಮ ಹಿಂಗಾಕತ್ತೆ. ಇಲ್ಲಿ ಮಹತ್ವದ ಮಾತೈತಿದ್ದೆ. ಅಂದರೆ ತ್ಯಾಗ ಕರ್ಕೆ ಅಲ್ಲಿ ಅದನ್ನ ಆ ಗಿಡದ ಬೇರು ಬಿಟ್ಟು ಹಗ್ಗವನ್ನ ಹಿಡಿತಾನ. परंतु रस्सी की प्राप्ति बिना जो उक्त आश्रय का त्याग करे तो ಅಲ್ಲ ಇನ್ನ ಕೈಯಾಗ ಹಗ್ಗ ಬರ್ಲಾರ್ದೆ ಮೊದಲನೇ ಗಿಡದ ಬೇರೆ ಬಿಟ್ಟಿ ಅಂದ್ರ ಉಭಯ ಭ್ರಷ್ಟೋಕೆ ಕೂಪೆ ಡೂಬ್ತಾ. ಅವಾಗ ಏನಾಕೈತಿ ಅಂದ್ರ ಈ ಕಡೆ ಈ ಗಿಡದ ಬೇರೆ ಆಶ್ರಯ ಇತ್ತು, ಅದನ್ನೂ ಬಿಟ್ಟು ಇದು ಇನ್ನ ಹಾಗ ಕೈಯಾಗೂ ಬಂದಿಲ್ಲ, ಉಭಯ ಭ್ರಷ್ಟ ಆಯ್ತು, ಬಾಗ ಬೇತು ಮುಳುಗಿಸಾಯ್ತು. ಹಿಂಗ ಇದು ದೃಷ್ಟಾಂತ ಆಯ್ತು. ತೈಸೆ ಅದರಂತೆ ಜನ್ಮ ಮರಣ ರೂಪ ಜಲಕರಿ ಯುಕ್ತ ಸಂಸಾರ ರೂಪ ಕೂಪ ವಿಷಯ ಗಿರ್ಯಾಜೋ ಜೀವ್ ಈ ಭಾವ್ಯಾಗ ಬಿದ್ದ. ಯಾರು ಬಿದ್ದವ ಯಾರು? ಯಾವ ಜೀವ ಅಂತ ನಾವು ಹೇಳ್ತೇವಲ್ಲ, ಜೀವ. ಅದಕ್ಕೆ ಜೀವ ಅಂದರೆ ಅಂತಃಕರಣ ವಿಶಿಷ್ಟ ಚೇತನ ಜೀವ, ಅಥವಾ ಅದು ಅಂತಃಕರಣ ವಿಶಿಷ್ಟ ಚೇತನ ಜೀವನ ಬಗ್ಗೆ ಪ್ರಕ್ರಿಯೆ ಬೇರೆ ಬೇರೆ ಅದಾವ. ಅವಚ್ಛೇದವಾದ, ಆಭಾಸವಾದ, ಬಿಂಬ ಪ್ರತಿಬಿಂಬವಾದ. ಈಗ ಬರೀ ಜೀವನ ತಿಳಿಸಲಿಕ್ಕೆ ಈ ರೀತಿ ಪ್ರಕ್ರಿಯೆಗಳು ಬೇರೆ ಬೇರೆ ಅದಾವ ವೇದಾಂತದಲ್ಲಿ. ಅವಚ್ಛೇದವಾದದಲ್ಲಿ ಜೀವ ಅಂತ ಯಾವ್ದು ಕರಬೇಕು ಅಂತ ಕೇಳಿದ್ರೆ ಅಂತಃಕರಣ ವಿಶಿಷ್ಟ ಚೇತನಕ್ಕೆ ಜೀವ ಅಂತ ಹೇಳಬೇಕು ಅಂತೇಳಿ ಯಾರು ಹೇಳ್ತಾರೆ? ಅವರು ಯಾರು? ಇದೆಲ್ಲ ಯಾರು ಏನು ನಮ್ಗೆ ಗೊತ್ತಿಲ್ಲ, ಹೇಳಲ್ಲ ಯಾವ ಹೇಳ್ಯಾನ ಯಾರು ಗೊತ್ತಾರೆ. ಅವಚ್ಛೇದವಾದಿ ವಾಚಸ್ಪತಿ ಮಿಶ್ರ, ವಾಚಸ್ಪತಿಗಳು ಅಂತೇಳಿ. ವಾಚಸ್ಪತಿ
ಅವನ ಕತೆ ಭಾಳ ವಿಚಿತ್ರ ಐತೆ. ವಾಚಸ್ಪತಿ ಅಂದ್ರೆ ನಿಮ್ಗೆ ಗೊತ್ತದ ಇಲ್ಲ. ಯಾಕಂದ್ರೆ ನೀವು ಹಂಗೆ ಆ ಕಡೆ ಅಲ್ಲಿ ಒಳಗೆ ಆಟ ಹೋಗಿಲ್ಲಲ್ಲ. ಇದು ಇಲ್ಲೇ ರೀ ಹುಬ್ಬಳ್ಳಿ ಒಳಗೆ ಹೋಗಿಲ್ಲ, ಹೊರಗೆ ಧಾರವಾಡ ಹೋಗಿರಿ ಹಳ್ಳಿ ಹುಬ್ಬಳ್ಳಿ. ಅವನು ಹೇಳಿ ಭಾಳ ಮತ್ತು ವಾಚಸ್ಪತಿಗಳು ಅಂತೇಳಿ ಏನು ಅದಾರಲ್ಲ, ಅಂದ್ರೆ ವಾಚಸ್ಪತಿ ಇವರು ಏನು ಕೆಲಸ ಮಾಡ್ಯಾರು ಅಂತ ಕೇಳಿದ್ರೆ, ವ್ಯಾಸರು ಬ್ರಹ್ಮಸೂತ್ರ ಬರೆದ್ರಿ. ನಮ್ಮ ವೇದಾಂತಕ್ಕೆ ಆಧಾರಗಳೇನದವರು ಪ್ರಮಾಣಗಳು. ವೇದವ್ಯಾಸರು ಬ್ರಹ್ಮಸೂತ್ರ ಬರೆದರು, ಹೌದಾ? ಆ ಬ್ರಹ್ಮಸೂತ್ರದ ಮೇಲೆ ಶಂಕರಾಚಾರ್ಯರು ಏನು ಮಾಡಿದರು? ಭಾಷ್ಯ ಬರೆದರು. ಇದೆಲ್ಲ ಹೇಳ್ಕೊಂಡ್ ಬಂದೇವಿ ಈಗ ನಾವು. ಭಾಷ್ಯ ಬರೆದರು ಶಂಕರಾಚಾರ್ಯರು. ಆ ಭಾಷ್ಯದ ಮೇಲೆ ಇವು ಮೊದಲ ಬ್ರಹ್ಮಸೂತ್ರ, ಆ ಸೂತ್ರಕ್ಕೆ ಶಂಕರರು ಭಾಷ್ಯ ಬರೆದರು. ಆ ಭಾಷ್ಯನೂ ತಿಳಿಯಂಗಿಲ್ಲ ಅಂತೇಳಿ ಆ ಭಾಷ್ಯದ ಮೇಲೆ ಈ ವಾಚಸ್ಪತಿಗಳು ಇವರು ಆ ಒಂದು ಗ್ರಂಥ ಬರೆದಾರ. ಆ ಭಾಷ್ಯದ ಮೇಲೆ ಈ ಗ್ರಂಥ ಬರೆದಾರ, ನಿಬಂಧ ಅಂತೇಳಿ ಗ್ರಂಥ ಬರೆದಾರ. ಅದನ್ನ ಅದು ಸದ್ಯ ಅದು ಕಾಶಿಯಲ್ಲಿನೂ ಐತಿ. ಈಗ ಅಭ್ಯಾಸ ವೇದಾಂತ ಆಚಾರ್ಯ ಮಾಡುವಾಗ ಐತಿ. ಅನನ ಅದು ಅವ್ರು ಇನ್ನೂ ಗ್ರಂಥ ಬರೀಲಕತ್ತಿದ್ರು. ಅವ್ರು ವಿಚಾರ ಮಾಡಿ ಆ ಸೂತ್ರದ ಮೇಲೆ ಶಂಕರರು ಭಾಷ್ಯ ಬರ್ದಾರ. ಆ ಭಾಷ್ಯದ ಮೇಲೆ ಇವ್ರು ಬರೀಲಾಗ್ತಾರೆ, ವ್ಯಾಖ್ಯಾನ ಮಾಡ್ತಾರೆ ಅದಕ್ಕೆ ಭಾಷ್ಯಕ್ಕೆ. ಬರಿತಾ ಇದ್ದಾಗ ಮುಂದೆ ಅದು ಹಂಗೆ ಬರ್ಕೋತ ಆದರು. ಹೋದ್ಮೇಲೆ ಮುಂದೆ ಅವಾಗೇನು ಎಲೆಕ್ಟ್ರಿಕ್ ಇರಲಿಲ್ಲ, ದೀಪ ಇಟ್ಟ ಬರೀಬೇಕಾದ್ರೆ, ಹೌದಾ? ಅದು ಗ್ರಂಥ ಮುಗೀತು, ಬರೆಯೋದು ಮುಗೀತು, ಗ್ರಂಥ ಸಮಾಪ್ತಿ ಆಗೈತಿ. ಏನು ಬರೀಬೇಕೆಲ್ಲ ಮುಗಿದಾಯ್ತು. ಇನ್ನು ಇದಕ್ಕೆ ಹೆಸರು ಏನು ಇಡಲಿ, ಈ ಗ್ರಂಥಕ್ಕೆ ಹೆಸರು ಏನು ಇಡಲಿ ಅಂತೇಳಿ ವಿಚಾರ ಮಾಡ್ಕೊತ ಕೂತಿದ್ರು. ಕತ್ತೇಳಿ ದೀಪ ಆರಿಬಿಡ್ತು. ಕತ್ಲೆ ಕೂತು ಆಟ್ರಾಗ ಒಬ್ಬ ಹೆಣ್ಮಗಳು ಕೈಯಾಗ ದೀಪ ತೊಗೊಂಡು ಅದನ್ನು ಹಿಂಗೆ ಇದು ಮಾಡ್ಕೊಂಡು ಬಾಂದು ಇಲ್ಲಿ ಆ ದೀಪ ಅವ್ರ ಮುಂದೆ ಇಟ್ಟು ಆರಿದುಕೊಂಡು ತಗೊಂಡು ನಡೆದ. ಯಾರಿಕೆ ಅನ್ನು ಇಲ್ಲಿ ನಾ ಹಿಂಗೆ ಕತ್ಲೆ ಕೂತ್ಬಿಟ್ಟೇನಿ, ಎಂಥ ಪುಣ್ಯವಂತೆ ಬಗ್ಗೆ ನನಗೆ ದೀಪ ತಂದು ಬೆಳಕು ಮಾಡಿದರು. ಯಾಕಂದ್ರೆ ಆ ಎಣ್ಣೆ ಆಗಿ ದೀಪ ಆರಿಕೋತೈತಿ. ಎಂಥ ಕೆಲಸ ಮಾಡಿದ್ರಲ್ಲ. ಹೋಗಲಾಗತ್ತಾನ ನಿಲ್ಲಂದ. ಯಾರು ನೀ ಅಂದ್ಕೊಡ್ಯಾಕೆಂದು ಅದನ್ನೇನು ಮಾಡ್ತೀರಿ? ಏನು ಮಾಡಕತ್ತಿಲ್ಲ ಕೆಲಸ, ಅದನ್ನು ಮಾಡಿ. ನಾನು ತೊಗೊಂಡು ಏನು ಮಾಡ್ತೀರಿ? ನಾನು ನಿಮ್ಗೇನು ಇಲ್ಲಿ ಬೇಕಾಗಿತ್ತು ಅದು ಕೊಟ್ಟೇನೆ. ಕೆಲಸ ಬಗ್ಗೆ ಇರ್ತೈತಿ, ನಾ ಯಾರಿಗೆ ಇಲ್ಲ, ನೀವು ಆ ಕೆಲಸ ಮೊದಲು ಮಾಡಿ ಅದು. ಇಲ್ಲ ಇಂಥ ಕೆಲಸ ನೀ ನನಗೆ ಮಹತ್ವ ಕತ್ಲೆ ಕೊಟ್ಬಿಟ್ಟೇನಿ, ಈಗೆಲ್ಲ ಕೆಲಸ ಬಂದೈತಿ. ನೀ ಇಂಥ ಬೆಳಕು ನನಗೆ ಕೊಟ್ಟು ಭಾಳ ಸಹಾಯ ಮಾಡಿ, ನೀ ಯಾರು ಕಮ್ಸೆ ಕಮ್ಮ, ನೀ ಯಾರು ಅದನ್ನಾರ ಹೇಳು ಅಂತ ಹೇಳಬೇಕಂದ. ನಾ ಮತ್ತೆ ಯಾರು ಅಲ್ರಿ, ನೀವು ಹೇಳ್ತೀರ ನಿಮ್ಮ ಧರ್ಮ ಪತ್ನಿ ಇದ್ದೇನೆ ಅಂತ ಹೇಳಿದ್ರು. ನನ್ನ ಲಗ್ನ ಆಗೈತಿ, ನನ್ನ ಲಗ್ನ ಆಗೈತಿ. ಹೌದು ಆಗೈತಿ ಅಂತ. ಯಾವಾಗ? ನನ್ನ ಲಗ್ನ ಆಗೋದು ನನಗೆ ಗೊತ್ತಿಲ್ಲ. ಯಾವಾಗ ಆಯ್ತು ನನ್ನ ಲಗ್ನ ಅಂತ ಕೇಳ್ದ. ಇವತ್ತಿಗೆ
50 ವರ್ಷ ಪೂರ ಆಗ್ಯಾವ್ರಿ ಅಂತ ಏಟಾಗೈತಿ 50 ವರ್ಷ ಇವತ್ತಿಗೆ ಪೂರ್ಣ ಆಯ್ತು ಲಗ್ನ ಆಗಿ ಅಂದ್ರು. 50 ವರ್ಷದ ಮತ್ತೆ ನೀ ಎಲ್ಲಿದ್ದಿ ಅಂತ ಕೇಳ್ದ. ನಾನು ನಿಮ್ಮ ಹತ್ತಿರೇ ಅದೇನ್ರಿ ಅಂತ ನಾ ಒಮ್ಮೆ ನೋಡೇ ಇಲ್ಲಲ್ಲ ನಿನ್ನ. ಆವಾಗ ಅಕ್ಕಿ ಹೇಳಿದ್ರು, ಈಗ ನೀವು ಇಲ್ಲೇನು ಊಟ ಮಾಡ್ತೀರಲ್ಲ ಆ ನಾನ ತಂದಿಟ್ಟದಲ್ಲ. ನೀವು ಊಟ ಮಾಡ್ತೀರಿ ಅದು ನಾನಾ ತಂದಿಟ್ಟದ್ದು. ನಿಮ್ಮದು ನೀರು ಜಳಕಕ್ಕೆ ಅದಾತ ನಿಮ್ಮ ಬಟ್ಟೆ ತೊಳೆದಿರೋದು ಎಲ್ಲ ನಾನು ನೋಡ್ತೀನಿ. ಈ ಮನ್ಯಾಗ ನಾವಿಬ್ರು ಅದೇ, ನೀವು ಒಬ್ಬರು ನಾವು ಒಬ್ಬರು. ಆದರೆ ಆದರೆ ಕತ್ತಲೆ ಏನನ್ನು ಮುಚ್ಚುತ್ತದೆ? ಅದು ಬರೇ ರೂಪವನ್ನು ಮುಚ್ಚುತ್ತದೆ. ಈ ಶಬ್ದವನ್ನು ಮುಚ್ಚಿಲ್ಲ ನಾ ಹೇಳೋದು ಕೇಳ್ತೈತಿ ನಿಮಗೆ. ಇಷ್ಟೇ ದೂರಿನವ್ರಿಗೆ ಸ್ವಲ್ಪ ಕೇಳಾಕಿಲ್ಲ. ಇಷ್ಟೇ ಕರೆಂಟ್ ಹೋಯ್ತಲ್ಲ, ಇದಕ್ಕೇನಾರ ಉಪಾಯ ಐತಾನೆ? ಮಾಡ್ತೀನಿ. ಅಂದ್ರೆ ಸ್ವಲ್ಪ ದೂರಿನವರಿಗೆ ಅಷ್ಟು ಕೇಳಕ್ಕಿಲ್ಲ. ಕೇಳ್ತತಿ ಕೇಳ್ತತೆ ನಿಮಗೆ? ಆಗತ್ತೆ. ಇದೇನೇನು ಶಾಸ್ತ್ರ ಏನು ನಿಮಗೆ ಇದು ಇಲ್ಲ ಅಂತೂ ಅವ್ರ ಬಗ್ಗೆ ಹೇಳ್ತೀನಿ. ಇವತ್ತಿಗೆ 50 ವರ್ಷ ಆದು. ಇನ್ನು ಗಂಟ್ಲ ಸ್ವಲ್ಪ ಎತ್ತು ಮಾಡ್ಬೇಕಿನ್ನು ಸೌಂಡ್. 50 ವರ್ಷ ಅದು ಲಗ್ನ ಆಗಿ ಅಂತ ಹೇಳಿದ್ರೆ ಮತ್ತೆ ಎಲ್ಲಿದ್ದೆ ಅಂದ. ನಾನು ಹಿಂಗ ಇದ್ರಿಗೆ ಇಲ್ಲಿ ಇದ್ರಿಗೆ ಗಾಡಿ ಐತಲ್ಲ, ಇದು ಈ ಕಡೆ ಬಾಗ್ಲೈತಿ, ಇಲ್ಲಿ ಇದ್ರಿಗೆ ಗಾಡಿ ಐತಲ್ಲ, ಇಲ್ಲೊಂದು ಕಿಂಡಿ ಐತಿ. ಕಿಂಡಿ ಈ ಮಗ್ಗಲ ಇದೇನು ಇದು ಒಂದ ಮನೆ, ಇಲ್ಲಿ ಪಾರ್ಟಿಷನ್ ಐತಿದೆ. ಪಾರ್ಟಿಷನ್ದಾಗ ಆಚೆ ಕಡೆ ನಾ ಇರ್ತೀನಿ, ಈಚೆ ಕಡೆ ನೀವು ಇರ್ತೀರಿ, ನಡು ಒಂದು ಕಿಂಡಿ ಐತಿ. ನೀವು ಕೂತ್ ಇಲ್ಲಿ ಅದಕ್ಕೆ ವಿಚಾರ ಮಾಡಿ ಬರ್ಕೋತ ಕುಂದಿರ್ತೀರಿ. ನಿಮ್ಮ ಮಾರಿ ನೋಡ್ಕೋತ ನಾ ಇಲ್ಲಿ ಇದ್ರಿಗೆ ಆ ಕಿಂಡ್ಯಾಗ ಕೂತಿರ್ತೀನಿ ಅಂದ್ರೆ ಹಿಂಗೆ ಏಸು ವರ್ಷ ಅಂದ್ರೆ 50 ವರ್ಷ. ನಿಮಗೆಲ್ಲ ಬಟ್ಟೆ ತೊಳೆದು ಕೊಡೋದು, ಜಳಕ ನೀರು ಒಟ್ಟು ಎಲ್ಲ ನೀವು ಬಯಲು ಕಡೆ ಹೋದಾಗ ಕಸ ಹೊಡೆಯೋದು ಎಲ್ಲ ಮಾಡಿ ವ್ಯವಸ್ಥೆ ಮಾಡಿ ಇಡಕ್ಕೆ ನಾನು. ಓಹೋ, 50 ವರ್ಷ ಲಗ್ನ ಆಗಿ 50 ವರ್ಷ ಆತು. ಬರೇ ನನ್ನ ಸೇವಾ ಮಾಡ್ಕೋತ ಕೂತು 50 ವರ್ಷ ತಪಸ್ಯ ಮಾಡೀನಿ. ಹೌದಲ್ಲ? ನಿನ್ನ ತಪಸ್ಸು ಅವ್ರು ಉಳ್ದವ್ರು ಒಂದು ಏನೋ 10-12 ವರ್ಷ ಮಾಡ್ತಿರ್ತಾರ ತಪಸ್ಸು ಮಾಡೋರು. ನೀವು 50 ವರ್ಷ ಗಂಡನ ಮನೆ ಆಗಿದ್ದು, ಲಗ್ನ ಮಾಡಿ ಗಂಡನ ಮನೆ ಆಗಿದ್ದು, ಇದ್ರಿಗೆ ಸಹಿತ ಯಾಕೆ ಬಂದಿಲ್ಲ ಅಂತ ಕೇಳ್ದವ. ಮತ್ತು ನಾನು ಇದ್ರಿಗೆ ಯಾಕೆ ಬಂದಿಲ್ಲ ಅಂತ ಕೇಳ್ದ ಕೂಡಲೇನ ಹೇಳ್ದಕ್ಕೆ, ನಮ್ಮ ಲಗ್ನ ಆಗ್ಲಾಕತ್ತಿತ್ತು, ಮಂದಿ ಅಕ್ಕಿ ಕಾಳು ಉಗಿತಿದ್ರು, ಆದ್ರೆ ನಿಮ್ಮ ಮಗಳ ಕೂತಿದ್ದಿನ್ನ ನೀವು ನಾನು ಹಿಂಗೆ ಒಂಜರ ಏನು ಕರ್ಗದಾಳೋ ಏನು ಕೆಂಪಗದಾಳೋ ಅಂತೇಳಿ ಹೊಳ್ಳಿ ನೋಡೇ ಇಲ್ಲ. ಬರೇ ಅದಕ್ಕೆ ಇದು ಕಾಗದ ತೊಗೊಂಡು ಚೀಟಿ ತೊಗೊಂಡು
ಹಿಂಗೆ ಮಾಡ್ಕೋತ ಕೂತಿದ್ದೀರಿ ನೀವು. ಅದು ಬರೇ ನಿಮ್ಮದು ಆ ಕಡೆ ಲಕ್ಷ ಹಚ್ಚಿ ಅದ್ರ ಬಗ್ಗೆ ವಿಚಾರ ಮಾಡ್ಲಕತ್ತೀರಿ. ನಾನು ಮಾರಿನೂ ನೋಡೇ ಇಲ್ಲ. ಅವಾಗ ನಾ ಏನು ತಿಳ್ಕೊಂಡೆ ಅಂದ್ರೆ ಏನೋ ಒಂದು ಲೋಕ ಉದ್ಧಾರ ಕೆಲಸ ಮಾಡ್ತಾರೆ ಇವರು. ಲೋಕ ಉದ್ಧಾರ ಕೆಲಸ ಮಾಡ್ತಾರು ಅಂದ್ರೆ ನಾ ಈಗ ಬಂದು ಮುಂದೆ ನಿಂತೀನಿ ಅಂದ್ರೆ ನಾನು ನೋಡಿ ನಿಮ್ಮ ಲಕ್ಷ್ಯ ಈ ಕಡೆ ಬರ್ತದೆ, ಅದು ಅಲ್ಲೇ ಉಳಿತೈತೆ. ಅಲ್ಲಿ ಆ ಕೆಲಸ ಅಲ್ಲೇ ಉಳಿತೈತೆ. ಲೋಕ ಉದ್ಧಾರ ಕಾರ್ಯ ಅಲ್ಲೇ ನಿಂದಿರ್ತೈತಿ. ನಿಮಗೆ ಭೇಟಿ ಆದ್ರೆ ಅದನ್ನು ತಿಳ್ಕೊಂಡು ಆ ಕೆಲಸ ಪೂರ್ತಿ ಆಗಲಿ, ಹಿಂದೆಗಡೆ ಭೇಟಿಯಾಗೋ ಅಂಥೇಳಿ ನಾ ಅದರಾಗೆ ನಿಮ್ಮ ಸುಮ್ಮ ಮಾರಿ ನೋಡ್ಕೋತ 50 ವರ್ಷ ಕಳೆದೇನಿ ಅಂತೇಳಿದ್ರು. 50 ವರ್ಷ ತನಕ ಈ ರೀತಿ ಇದೆ ಅಂದ್ರೆ ದೊಡ್ಡ ತಪಸ್ಸು. ಏನು ಬೇಕು ಹೇಳ, ನಿನ್ನ ಅಪೇಕ್ಷೆ ಏನೈತೆ ಹೇಳ. ಆವಾಗ ಆಕೆ ಅಂದರು, ಅಪೇಕ್ಷಾ ಐತಿ, ಅಪೇಕ್ಷಾ ಐತಿ, ಬಹುತೇಕ ಇದು ಇರಲಿ, ಅಪೇಕ್ಷೆ ಐತಿ ಕರೆ ಅದು ಈಗ ಪೂರ್ತಿ ಆಗುವ ಪೊಸಿಷನ್ ಇಲ್ಲ. ಯಾಕಂದರೆ ನನ್ನ ಅಪೇಕ್ಷೆ ಏನಿತ್ತಂದ್ರೆ ನೀವು ವಯಸ್ಸಾಗಿಬಿಟ್ಟಿದೆ, ನಿಮಗೀಗ 80-90 ವರ್ಷಕ್ಕೆ ಬಂದಾವ. ಎಷ್ಟು? 80-90 ವರ್ಷ ವಯಸ್ಸು ನಿಮಗೆ ಬಂದವು. ಈ 70 ವರ್ಷ ಮೇಲ್ಪಟ್ಟು ನನಗೆ ಬಂದವು. ಇನ್ನು ತೊಡೆ ದಿನಕ್ಕೆ ನಾವು ಸತ್ತೋಕ್ಕೆ, ಹೌದಾ? ಈ ಮನ್ಯಾಗ ದೀಪ ಹತ್ತವ್ರು ಯಾರು ಇಲ್ಲಲ್ಲ. ನೀವು ನಾನು ಹೋದ್ಮೇಲೆ ಈ ಮನೆ ಕತ್ತಲಿ ಬೀಳ್ತೈತಲ್ಲ. ಯಾರ ಒಬ್ಬ ಮಗ ಇದ್ದಂದ್ರ ದೀಪ ಹತ್ಕೊಂಡಿರ್ತಿದ್ದ ಅಂತೇಳಿ ಆ ಎಳೆದಾಗ ಅದಕ್ಕೆ ಅದೇ ಒಂದು ಆಸೆ ಇತ್ತು. ಖರೆ ಈಗ ಮಕ್ಕಳಾಗೋ ಇದು ಅಂತೂ ಹೋಗಿಬಿಟ್ಟತಿ. ಅದಕ್ಕಾಗಿ ಅದನ್ನೇನು ಮಾಡ್ತೀರಿ? ಬೇಡ್ರಿ ಅಂದ್ಕೊಳ್ಳೇನ ಅವ ಹೇಳ್ದ, ಓಹೋ ಅಂತೂ ಮನೆಗೆ ದೀಪ ಅಂದರೆ ಅರ್ಥಾತ್ ನಾವು ಒಬ್ಬ ಮಗ ಇದ್ದಂದ್ರೆ ನಮ್ಮ ಮನೆಯೊಳಗೆ ದೀಪ ಹತ್ಕೊಂಡಿರ್ತಿದ್ದ ಅಂತಿಟ್ಟು ಆಸೆ ಇತ್ತೆಂದು ಆವಾಗ ಹೇಳ್ದವ, ಹುಚ್ಚಿ ಆ ಮಗ ದೀಪ ಹಚ್ಚಾವ್ ಬರ್ತಾನೋ ಏನು ಇದ್ದ ದೀಪ 6,000 ಬರ್ತಾನೋ ಗೊತ್ತಿಲ್ಲ. ಹೌದಿಲ್ಲ? ಹಂಗ ತಂದೆ ತಾಯಿ ಹೆಸರು ಈ ಮನೆಯ ಕೀರ್ತಿ ಬೆಳಗಸಾವ್ ಬರ್ತಾನೋ ಏನು ಮುಳುಗಸಾವ್ ಬರ್ತಾನೋ ಎಂಥ ಮಗ ಬರ್ತಾನೋ ಗೊತ್ತಿಲ್ಲ. ಅದಕ್ಕಾಗಿ ನಿನಗೆ ಬರೇ ನಿನ್ನ ಹೆಸರು ಏನಂತ ಕೇಳ್ದ. ಆವಾಗ ಆಕೆ ಹೇಳಿದ್ರು, ನನ್ನ ಹೆಸರು ಭಾಮತಿ ಅಂದಳಾಕೆ. ಏನು? ಭಾಮತಿ. ಅದು ಶಬ್ದಶಃ ಅರ್ಥ ಮಾಡಿದರೆ ಭಾ ಅಂದ್ರೆ ಪ್ರಕಾಶ್, ಜ್ಞಾನ, ಮತಿ ಅಂತ ಪ್ರಕಾಶವಾದ ಬುದ್ಧಿ ಉಳ್ಳವಳು ಅಂತ. ಅದಕ್ಕೆ ನಿನ್ನ ಹೆಸರ ಭಾಮತಿ. ಈಗೇನು ಇದನ್ನು ತಯಾರು ಮಾಡೇನಿಲ್ಲ ಈ ಗ್ರಂಥ, ನಾನು ಆಯುಷ್ಯ ಎಲ್ಲ ಇದ್ಕೊಂಬಿಡ್ಬಿಟ್ಟೆ. ಅದಕ್ಕೆ ನಿನ್ನ ಹೆಸರು ಇಟ್ಟು ಬಿಡ್ತೇನೆ. ಅದ ವಿಚಾರ ಮಾಡ್ತಿದ್ದು ಇದಕ್ಕೆ ಏನು ಹೆಸರು ಇಡಲಿ ಅಂತೇಳಿ ಅದಕ್ಕೆ ಭಾಮತಿ ನಿಬಂಧ ಅಂತ ಹೆಸರಿಟ್ಟಾರ. ಕಾಶಿ ವೇದಾಂತ ಆಚಾರ್ಯ ಮಾಡಬೇಕಾದ್ರೆ ಅಲ್ಲಿ ಐತೆ.
ಅದನ್ನು ಅಭ್ಯಾಸ ಮಾಡ್ಬೇಕು. ಈಗ ಈಗ 2 ಪಾರ್ಟ್ ಮಾಡ್ಯಾರ ಅವರು, ಎರಡು ಭಾಗ ಹೇಗೆ ಅದನ್ನು. ಆದ್ದರಿಂದ ಅವರು ಜೀವ ಅಂತ ಎದಕ್ಕೆ ಅನ್ನಬೇಕು ಅನ್ನೋದು ಬರ್ದಾರ ಅದ್ರಾಗ. ಅಂತಃಕರಣ ವಿಶಿಷ್ಟ ಚೇತನಕ್ಕನ ಜೀವ ಅನ್ನುತ್ತಾರೆ ಅಂತ ಅವಚ್ಛೇದವಾದ ಒಂದು ನಿರ್ಮಾಣ ಮಾಡ್ಯಾರ ಅವರು. ಜೀವೇಶ್ವರ ಬಗ್ಗೆ ವಿದ್ಯಾರಣ್ಯರು ಏನು ಹಂಪಿಯೊಳಗೆ ಸಮಾಧಿ ಐತಿಲ್ಲ, ಪಂಚದಶೀಕಾರ್ ವಿದ್ಯಾರಣ್ಯ ಸ್ವಾಮಿಗಳು, ಅವರು ಆಭಾಸವಾದವನ್ನು ಒಪ್ಪ್ಯಾರ. ಜೀವನ ಬಗ್ಗೆ, ಜೀವೇಶ್ವರ ಬಗ್ಗೆ ಆಭಾಸವಾದ. ಇವರು ಇಟೋತನ ಹೇಳಿನಲ್ಲ, ಯಾರ ಸ್ಟೋರಿ, ವಾಚಸ್ಪತಿ, ಅವರು ಅವಚ್ಛೇದವಾದ ಒಪ್ಪಿದ್ದಾರೆ. ಅಂತಃಕರಣ ಮತ್ತು ಚೈತನ್ಯ ಅಂತಃಕರಣ ಕೂಡಿ ಜೀವ. ಅವರು ಅಂತಃಕರಣ ಯಾರು? ಪಂಚದಶೀಕಾರ ವಿದ್ಯಾರಣ್ಯರು. ಅಂತಃಕರಣದ ಅಧಿಷ್ಠಾನ ಕೂಟಸ್ಥ ಚೇತನ, ಅಂತಃಕರಣದಲ್ಲಿ ಆ ಚೈತನ್ಯದ ಆಭಾಸ. ಇವು 3 ಕೂಡಿ ಜೀವ ಅಂತ ಪಂಚದಶೀಕಾರ ಹೇಳಿದ್ದಾರೆ. ವಿವರಣಕಾರ ಪ್ರಕಾಶಾತ್ಮ ಚರಣಮುನಿ ಅವರ ಹೆಸರು. ಇವೆಲ್ಲ ಎಂದು ಕೇಳೇ ಇಲ್ಲ ನೀವು. ವೇದಾಂತ ಗ್ರಂಥಗಳೇ ಇವು. ವಿವರಣಕಾರ, ವಿವರಣ ಅನ್ನೋ ಗ್ರಂಥ ಐತಿ, ವಿವರಣ. ಆ ವಿವರಣ ಯಾರ್ದು? ಪ್ರಕಾಶಾತ್ಮ ಚರಣಮುನಿ ಅವರ ಹೆಸರು. ಅವ್ರೇನು ಬರ್ದಾರೆ? ಜೀವ ಈಶ್ವರನ ಬಗ್ಗೆ. ಜೀವ ಅಂತಂದ್ರೆ ಒಂದು ಅಜ್ಞಾನ ಐತಿ, ಒಂದು ಚೈತನ್ಯ ಐತಿ, ಬ್ರಹ್ಮ ಚೈತನ್ಯ, ಒಂದು ಅಜ್ಞಾನ, ಎರಡು ಅದಾವು. ಆ ಬ್ರಹ್ಮ ಚೈತನ್ಯದ ಪ್ರತಿಬಿಂಬ ಅಜ್ಞಾನ ಅನ್ನುವ ಕನ್ನಡಿಯಲ್ಲಿ ಬಿದ್ದಿದೆ. ಆ ಬ್ರಹ್ಮ ಚೈತನ್ಯದ ಪ್ರತಿಬಿಂಬಕ್ಕೆ, ಅಜ್ಞಾನದಲ್ಲಿ ಬಿದ್ದಂಥ ಪ್ರತಿಬಿಂಬಕ್ಕೆ ಜೀವ ಅನ್ಬೇಕು, ಬಿಂಬಕ್ಕೆ ಈಶ್ವರ ಅನ್ಬೇಕಂತ ಹಿಂಗೆ ಅಲ್ಲಿ ಹೇಳ್ಯ. ಅದಕ್ಕಾಗಿ ಈ ರೀತಿ ಇಲ್ಲಿ ಭಾಳ ಹೋಯ್ತಿದ್ರು. ಓಹೋ, ಅವ್ರು ಚಾಲು ಮಾಡ್ಲಕತ್ತಿಲ್ಲ, ರಿಪೇರಿ ಮಾಡ್ಲಕತ್ತಿದ್ದಾರೆ. ಆ ರಿಪೇರಿ ಇವತ್ತು ಆಗ್ಬೋದು, ನಾಳೆ ಆಗ್ಬೋದು. ಹೇಳಿ ಪರವಾಗಿಲ್ಲ, ಯಾಕಾಗತ್ತು. ಅಂದರೆ ಈ ರೀತಿ ಆ ಜೀವನ ಬಗ್ಗೆ ಪ್ರಕ್ರಿಯೆಗಳು ಭಿನ್ನ ಭಿನ್ನದಾವು. ಅದಕ್ಕೆ ಇಲ್ಲಿ ಆ ದುಷ್ಟ ಅಂತ ಹೇಳಿ ಬಾವ್ಯಾಗ ಬಿದ್ದ ಜೀವನ ಬಗ್ಗೆ ದುಷ್ಟ ಅಂತ ಕೊಟ್ಟಿತ್ತಲ್ಲ, ಇಲ್ಲಿ ಬಾವ್ಯಾಗ ಬಿದ್ದಾವ ಯಾರಪ್ಪ ಅಂದ್ರೆ ಜೀವ ಅಂತ ಹೇಳಿದ್ವಿ. ಹೌದಾ? ಅದಕ್ಕೆ ಈಗ ಜೀವನ ಬಗ್ಗೆ 3 ರೀತಿ ಪ್ರಕ್ರಿಯೆಗಳು ಹೇಳೇವಿ ನಾವು. ಬಿಂಬ ಅವಚ್ಛೇದವಾದ, ಆಭಾಸವಾದ, ಬಿಂಬ ಪ್ರತಿಬಿಂಬವಾದ, ಹಿಂಗೆ 3 ವಾದಗಳದಾವ. ವೇದಾಂತ ಭಾಳ ಗುಮ್ಮೈತಿ, ಇದರ ಪ್ರಕ್ರಿಯೆ ಇಂಥ ಭಾಳ ಅದಾವ. ಜೀವೇಶ್ವರ ಬಗ್ಗೆ ಯಾರ್ಯಾರೇನೇ ನೋಡಂಬಟ್ಟಾರ, ಜಗತ್ತಿನ ಬಗ್ಗೆ ಯಾರ್ಯಾರೇ ನೋಡಂಬಟ್ಟಾರ. ಅಲ್ಲಿ ಆರಂಭವಾದ, ಪರಿಣಾಮವಾದ, ವಿವರ್ತವಾದ ಜಗತ್ತಿನ ಬಗ್ಗೆ ಅದಾವ. ಹೀಗೆಲ್ಲ ಪ್ರಕ್ರಿಯೆ ಬೇರೆ ಬೇರೆ ಬೇರೆ. ಇವೆಲ್ಲ ವೇದಾಂತದಲ್ಲಿ ಇರ್ತಕ್ಕಂಥ ಪ್ರಕ್ರಿಯೆಗಳು. ಅದಕ್ಕಾಗಿ ಇಲ್ಲಿ ಸ್ವಲ್ಪ ಹಿಂಗೆ ಹಿಡಿದು ಹೇಳ್ತಂತವ ಹೇಳಿ, ಕಾಣಂಗಿಲ್ಲ ಅದೆಲ್ಲ. ಅವ್ರದಂತೂ ಗೊತ್ತು ಮಾಡಿನ, ಗೊತ್ತಾಗ್ತಿಲ್ಲ. ಇದನ್ನು ಕೇಳಿ ಕೊಟ್ಟು ಬಂದ. ಓಕೆ. तैसे जन्म मरण रूप जलकरी युक्त संसार कूप विषय गिरा जो जीव
ಇಲ್ಲಿ ಭಾವ್ಯಾಗ ಬಿದ್ದಾವ ದುಷ್ಟಾಂತ ಪಟ್ಟೇವಿಲ್ಲ. ಆ ಭಾವ್ಯಾಗ ಬಿದ್ದಾವ ಯಾರು ಅಂದ್ರೆ ಏ ಬಾಯ್ ಟೇಕ್ ಯುವರ್ ಮೊಬೈಲ್. ಅಂತೂ ಪರವಾಗಿಲ್ಲ, ಸಿದ್ಧಾರು ಕೃಪಾ ಮಾಡಿ. ಈಗ ಏನು ಹೇಳ್ತಿದ್ದೀವಿ ಅಂತಂದ್ರ, ಮೊದಲು ಒಂದು ಉದಾಹರಣೆ ತಗೊಂಡ್ ಬಂದಿವಿ. ಒಬ್ಬ ಬಾವ್ಯಾಗ ಬಿದ್ದಿದ್ದ, ಗಿಡದ ಬೇರೆ ಹಿಡ್ದಿದ್ದ, ಮತ್ತೊಬ್ಬ ಹಗ್ಗ ಬಿಟ್ಟ. ಆವಾಗ ಅವ ಹಗ್ಗ ಆ ಬೇರು ಬಿಟ್ಟು ಹಗ್ಗ ಹಿಡಿಬೇಕು, ಹೌದಲ್ಲ? ಅದಕ್ಕೆ ಈ ರೀತಿ ಉಕ್ತ ಶ್ರೀಕಾತ್ಯ ಕರೆಯಿತು ಉಭಯ ಬಿಟ್ಟು ಅದನ್ನ ಹಗ್ಗ ಹಿಡಿಯೋಕ್ಕಿಂತ ಮೊದಲ ಬೇರೆ ಬಿಟ್ರೆ ಅವ ಬಾಯಾಗ ಬೀಳ್ತಾನೋ. ಅದಕ್ಕಾಗಿ ಅವ ಏನು ಮಾಡ್ಬೇಕಂದ್ರೆ ಹಗ್ಗ ಹಿಡಿದ ಹಿಂದಿಗಡೆ ಬೇರೆ ಬಿಡಬೇಕು ಅನ್ನೋದು ಉದಾಹರಣೆ ಕೊಟ್ಟ. ಇದು ದೃಷ್ಟಾಂತ ಆಗ್ತಿದೆ. ಇನ್ನು ಮುಂದೆ ಅದನ್ನ ದಾಷ್ಟಾಂತ ಅಥವಾ ಸಿದ್ಧಾಂತ ಹೇಳ್ತಾರೆ. ಈಗ ಬಾಯಾಗ ಬಿದ್ದಾವ ಯಾರಪ್ಪ ಅಂದ್ರೆ ಜೀವ. ಜೀವ ಅನ್ನೋದ್ರ ಬಗ್ಗೆ ಇಡುತ್ತಾನ ನಾನು. ಆಭಾಸವಾದ, ಅವಚ್ಛೇದವಾದ, ಬಿಂಬ ಪ್ರತಿಬಿಂಬವಾದ, ವೇದಾಂತದಲ್ಲಿ ಬರ್ತಕ್ಕಂಥ ಇವೆಲ್ಲ ಪ್ರಕ್ರಿಯೆಗಳಿವು. ಒಂದೊಂದ್ರ ಬಗ್ಗೆ ಯಾರ್ಯಾರು ಏನೇನಂತೆ ಅಭಿಪ್ರಾಯ ಪಟ್ಟಾರ ಇವೆಲ್ಲ ಹಿಂಗದಾವ. ಜನ್ಮ ಮರಣ ರೂಪ ಜಲಕರಿ ಯುಕ್ತ ಸಂಸಾರ ರೂಪ ವಿಷಯ ಗಿರಾಯ. ಇಲ್ಲಿ ಭಾವ ಯಾವುದು? ಬಿದ್ದಾವರ ಜೀವ. ಎಲ್ಲಿ ಭಾವ್ಯಾಗ ಬಿದ್ದಾನೆ? ಯಾವ ಭಾವಿ ಅಂದ್ರ ಈ ಜನ್ಮ ಮರಣವೆಂಬ ನೀರಿನಿಂದ ಕೂಡಿದಂತ ನೀರು. ಯಾರೇನದಾವಲ್ಲಿ ಭಾವೆ? ಈ ಸಂಸಾರ ಅನ್ನೋದೇ, ಜಗತ್ತು ಅನ್ನೋದೇ ಒಂದು ಭಾವಿ. ಪ್ರಪಂಚ ಒಂದು ಭಾವಿ ಐತಿ. ಅದರ ನೀರೇನಪ್ಪ ಅಂದ್ರ ಜನ್ಮ ಮರಣ ರೂಪ ಜಲ. ಅದರಿಂದ ತುಂಬಿಕೊಂಡೈತಿದ್ರಾಗ ಈ ಸಂಸಾರದೊಳಗೆ. ಅದ್ರಾಗ ಈ ಜನ್ಮ ಮರಣದಿಂದ ಕೂಡಿಕೊಂಡಂತ ಇವು ಜೀವ ಏನದಲ್ಲ. ಸೋ ಸತ್ಸಂಗಾದಿ ನಿಮಿತ್ತ करे प्राप्त भई शुभवासना से कर्म उपासना विषय प्रवृत्त होवे हैं. ಈ ಜನ್ಮ ಮರಣಗಳೆಂಬ ಜ್ಞಾನದಿಂದ ಕೂಡಿದ ಈ ಸಂಸಾರ ರೂಪ ಬಾವಿಯಲ್ಲೇ ಜೀವನು ಬಿದ್ದಿದ್ದಾರೆ. ಅಕಸ್ಮಾತ್ ಏನೋ ಅವನು ಹಿಂದಿನ ಪುಣ್ಯ, ಆ ಪುಣ್ಯದ ಪ್ರಭಾವದಿಂದ ಅವನಿಗೆ ಒಂದು ಶುಭ ವಾಸನ, ಒಳ್ಳೆಯ ವಾಸನ ಬಂದು ಏನು ಮಾಡಿದವ ಅಂದ್ರ ಕರ್ಮ ಉಪಾಸನೆಗಳಲ್ಲಿ ಪ್ರವೃತ್ತಿ ಆದ. ನಾ ಪುಣ್ಯ ಕರ್ಮ ಮಾಡಬೇಕು, ದಿನ ಸಿದ್ಧಾಳು ಮಠಕ್ಕೆ ಬರಬೇಕು, ಹಿಂಗೆಲ್ಲ ಇವೆಲ್ಲ ಭಾವನಾ ಬಂದು ಈ ಮಾರ್ಗಕ್ಕೆ ಬಂದ. आवाग प्रवृत्त हो जब ईश्वर रूप दयालु पुरुष की कृपा करे चित्त शुद्धि पूर्वक जिज्ञासाधिक साधन की प्राप्ति होवे हैं ಏನ್ ಹೇಳಿದ್ರಂದ್ರ ಈ ಕಡೆ ಈ ಪುಣ್ಯ ಮಾರ್ಗ ಏನೈತಲ್ಲ ಈ ಕಡೆ ಪಾರಮಾರ್ಥ ಕಡೆ ಬಂದು ಪುಣ್ಯ ಕೆಲಸ ಮಾಡ್ಲಾಕತ್ತಿದ ಪುಣ್ಯ ಕರ್ಮಗಳನ್ನು ಮಾಡಿದ ಧ್ಯಾನ ಮಾಡ್ಲಾಕತ್ತಿದ ಎಲ್ಲ ಮಾಡ್ತಾ ಹೋಗೋದ್ರಿಂದ ಅದು ಮಾಡೋದ್ರಿಂದ ಅವನ ಮೇಲೆ ಈಶ್ವರ ಕೃಪಾ ಆಯ್ತು ಸಿದ್ಧಾರೂಢ ಕೃಪಾ चित्त शुद्धि पूर्वक जिज्ञासा अधिक साधन की प्राप्ति होवे ईश्वर कृपा आयतु अंದ್ರ ईश्वर कृपा ಎದಕ್ಕೆ ಅಂತಾರೆ ಅಂತ ಕೇಳಿದ್ರೆ ಈಶ್ವರ ಕೃಪಾ ಅಂತ ಎದಕ್ಕೆ ಅಂತಾರೆ ಬಾಳಟ್ಟು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಹೊಲ ಮನಿ ಎಲ್ಲ ಇದ್ರ ಏನಾಗೈತೆ ಈಶ್ವರ ಕೃಪಾ ಆಗಿದೆ
ಇದು ಈಶ್ವರ ಕೃಪಾ ಅಲ್ಲದ ಈಶ್ವರನ ಕೋಪ. ನೀ ಹೋಗಬೇಡ ದೂರ ಅಂತೇಳಿ, ಯಾಕೆ ಅದ್ರಾಗ ಒದ್ದಾಡಿ ಹೋಗಿನ ಅಂತೇಳಿ, ಈ ಕಡೆ ಬರಬೇಡ ಅಂತೇಳಿ. ಇದ್ರಾಗ ಬಂದಂದ್ರೆ ಮುಕ್ತ ಆಗಿಬಿಡ್ತಿ. ಹಿಂಗೈತೆ ಅದಕ್ಕೆ ಅದು ಅದ್ರಾಗ ಏನೈತಿಲ್ಲ ಅದು ಸಂಸಾರ ಪುನರಪಿ ಜನನ ಪುನರ್ ರೊಕ್ಕ ರೂಪಾಯಿ ಬೆಳಿಬೇಕಂದ್ರೆ ನಾವು ಬಿಟ್ಟು ಹೋಗೋದೈತಿ, ಏನು ಮಾಡೋದು, ತೊಗೊಂಡು ಹೋಗೋದಿಲ್ಲ. ಅಂತೂ ಹುಟ್ಟು ಸಾವುಗಳಿಂದ ನೀ ದುಃಖಿನ ಇರ್ತಿ ಅಂತ ಹಿಂಗದ ಕೋಪ. ಈಶ್ವರ ಕೃಪಾ ಅಂತ ಅದಕ್ಕೆ ಅನ್ಬೇಕಂದ್ರೆ ज्ञान का सामग्री प्राप्ति को ईश्वर कृपा कहिए है ಅಂತ ಲಕ್ಷಣ ಐತೆ ಅದು. ಈಶ್ವರ ಕೃಪಾ ಅಂದ್ರೆ ಏನು, ಅದರ ಲಕ್ಷಣ ಏನಂದ್ರೆ ಜ್ಞಾನ ಕಾ ಸಾಮಗ್ರಿ ಪ್ರಾಪ್ತಿ. ಈಗ ಅಹಂ ಬ್ರಹ್ಮಾಸ್ಮಿ ಅಂತ ನಮಗೆ ಆತ್ಮಜ್ಞಾನ ಆಗ್ಬೇಕಿಲ್ಲ, ಆ ಜ್ಞಾನ ಆಗಬೇಕಾದ್ರೆ ಅದಕ್ಕೆ ಕೆಲವೊಂದು ಸಾಮಗ್ರಿಗಳು ಬೇಕು. ಅದಕ್ಕೆ ಸಾಮಗ್ರಿಗಳ ಬೇಕು. ಸಾಮಗ್ರಿ ಅಂದ್ರ ಸಕಲ ಕಾರಣಕ್ಕೂ ಸಾಮಗ್ರಿ ಕಹೆ, ಕಾರಣ ಸಮುದಾಯಕ್ಕೂ ಸಾಮಗ್ರಿ ಕಹೆ ಅಂತ ಅದ್ರ ಲಕ್ಷಣಗಳದಾವ. ಈ ಲಕ್ಷಣ ಬೇಡ ಬೇಡಿ ಬಿಡಿ, ಅದನ್ನ ಸುಮ್ಮಿದ್ದು ಹೇಳ್ಕೊಂಡು ತಿಳಿತಾ. ಅಂದರೆ ನಿಮ್ಗೊಂದು ಉದಾಹರಣೆ ಕೊಡ್ತೇನೆ. ಈಗ ನಿಮಗೊಂದು ಒಂದು ಒಂದು ಚಹಾ ಕುಡಿಬೇಕಾಯ್ತು, ಹೌದಿಲ್ಲ? ಚಹಾ ಬೇಕು. ಚಹಾ ಬೇಕು ಅಂದಾಗ ಇಲ್ಲಿ ಮನೆಯಲ್ಲಿ ಹೋಟೆಲ್ಗೆ ಹೋಗಿ ತರೋದಲ್ಲ ಅದ. ಈಗ ಮನೆಯಾಗ ಚಹಾ ಬೇಕಾಗೈತಿ. ಚಹಾ ಆಗಬೇಕಾದರೆ ಅದಕ್ಕೆ ಕಾರಣ ಸಾಮಗ್ರಿಗಳು ಬೇಕು, ಹೌದಲ್ಲ? ಏನೇನು ಬೇಕಪ್ಪ ಹೇಳ ನೋಡೋಣ. ಏನೇನು ಬೇಕಂದ್ರ ಚಹಾ ಪುಡಿ ಬೇಕಾ, ಹಾಲು ಬೇಕಾ, ಸಕ್ಕರೆ ಬೇಕಾ, ಆಯ್ತಲ್ಲ? ನೀರು ಬರ್ತವ. ನಾವು ನೀರು ಹಾಕಲಾರ್ದ ಹಾಲಿನ ಚಹಾ ಮಾಡ್ತೀವಿ, ಕೇಟಿ ಮಾಡ್ತೀವಿ. ಬೆಂಕಿ ಬೇಕಾ? ಬೆಂಕಿ ತಗೋ, ಆಯ್ತಾ? ಇಲ್ಲ ಏನಾರ ಬರೀ ಹಂಗ ಹಂಗ. ಅದಕ್ಕೆ ಕಾರಣ ಸಾಮಗ್ರಿಗಳು ಅದಾವ. ಅದಕ್ಕೆ ಬೊಗೋಣಿ ಬೇಕು, ಪಾತ್ರೆ, ಹೌದಾ? ಮತ್ತು ಬೆಂಕಿ ಬೇಕು, ಪಾತ್ರೆ ಬೇಕು, ನೀರಿರ್ಲಿ ಬಿಡ್ಲಿ, ಹಾಲು ಬೇಕು, ಸಕ್ಕರೆ ಪುಡಿ ಬೇಕು, ಹೌದಾ? ಇವು ಏನದಾವ ಇವೆಲ್ಲ ಇವಕ್ಕ ಕಾರಣ ಸಾಮಗ್ರಿ ಅಂತಾರೆ. ಚಹಾದ ಸಾಮಗ್ರಿ ಇವು ಇದ್ರೆ ಚಹಾ ಆಕತಿ, ಇವು ಇಲ್ಲಂದ್ರೆ ಚಹಾ ಆಗೋದಿಲ್ಲ, ಹೌದಿಲ್ಲ? ಈಗ ಪಾತ್ರೆ ಬೊಗೋಣಿನೇ ಇಲ್ಲ, ಚಹಾ ಆಕತೇನ? ಇಲ್ಲ. ಪಾತ್ರೆ ಐತಿ, ಸಕ್ಕರೆ ಪುಡಿ ಎಲ್ಲ ಐತಿ, ಬೆಂಕಿನೇ ಇಲ್ಲ ಅಂದ್ರೆ ಚಹಾ ಆಗೋದು, ಹೌದಿಲ್ಲ? ಎಲ್ಲ ಐತಿ, ಚಹಾ ಪುಡಿ ಇಲ್ಲ, ಮತ್ತೆ ಹಿಂಗೆಲ್ಲ ಅಂತ ಒಂದು ಇವೆಲ್ಲ ಬೇಕ, ಹೌದಿಲ್ಲ? ಈ ರೀತಿ ಒಂದು ಚಹಾ ಆಗಬೇಕಾದ್ರೆ ಇಷ್ಟೆಲ್ಲ ಬೇಕ. ಅದಕ್ಕೆ ಈಗ ನಮಗೆ ಬೇಕಾದದ್ದೇನು ಚಹಾ ಅಲ್ಲಲ್ಲ, ಇಲ್ಲಿ ಜ್ಞಾನ ಬೇಕಾಗಿ ಬಂದಿರಿ. ನೀವು ಚಹಾ ಕುಡಿಲಕ್ಕೆ ಬಂದಿಲ್ಲ, ಇಲ್ಲಿ ನೀವು ಯಾರಕ್ಕೆ ಬಂದಿರಿ? ಜ್ಞಾನ ಬೇಕು ನಮ್ಗೆ. ಅಹಂ ಬ್ರಹ್ಮಾಸ್ಮಿ ಅನ್ನುವ ಆತ್ಮಜ್ಞಾನಕ್ಕಾಗಿ ಬಂದೀವಿ ನಾವು, ಹೌದಲ್ಲ? ಆ ಜ್ಞಾನ ಆಗಬೇಕಾದ್ರೆ ಅದಕ್ಕೆ ಕಾರಣ ಸಾಮಗ್ರಿಗಳದಾವ. ಚಾಕ್ ಹೆಂಗ ಸಾಮಗ್ರಿ ಅದಾವೋ ಹಾಗೆ ಅಹಂ ಬ್ರಹ್ಮಾಸ್ಮಿ ಅನ್ನುವ ಆತ್ಮಜ್ಞಾನ ಆಗಬೇಕಾದ್ರೂ ಕೂಡ ಅದಕ್ಕೆ ಸಾಮಗ್ರಿಗಳದಾವ, ಕಾರಣ ಸಾಮಗ್ರಿ ಅವು ಬೇಕು. ಅವು ಇದ್ರೆ ಆಕೈತದ. ಹೆಂಗ ಆಗಲೇ ಹೇಳಿಲ್ಲ, ಚಹಾ ಆಗ್ಬೇಕಾದ್ರೆ ಒಂದಿಲ್ಲ ಅಂದ್ರೆ ನಡೆಯಂಗಿಲ್ಲ. ಆಗ ಈ ಜ್ಞಾನಕ್ಕೂ ಕೂಡ ಜ್ಞಾನ ಆಗ್ಬೇಕಾದ್ರೆ ಅದಕ್ಕೂ ಕೆಲವೊಂದು ಕಾರಣ ಸಾಮಗ್ರಿಗಳಿವೆ. ಏನದಾವಂದ್ರೆ ಅದಕ್ಕ ಮೊದಲು ನಿಮಗ ಇದನ್ನ ನಾ ಆತ್ಮಜ್ಞಾನ ಮಾಡ್ಕೋಬೇಕು ಅಂತ ಇಚ್ಛಾ ಆಗಬೇಕು, ಹೌದೇ ಇಲ್ಲ?
ಇಚ್ಛಾ ಅದಕ್ಕೆ ಬೇಕು ಆಗಲಿಲ್ಲ, ಇಚ್ಛಾ ಇದ್ದಿದ್ರೆ ಇಲ್ಲ ಅಂದ್ರೂ ನಡಿತೈತಿ ಅಂತ ನೀವು ಅಂದ್ರೆ ಇಚ್ಛಾ ಇಲ್ಲ ಅಂದ್ರೆ ಇಲ್ಲಿ ಬಂದು ಇಟ್ಟು ತನಕ ಕುಂದ್ರದೇ ಇಲ್ಲ. ಆ ಇಚ್ಛಾ ಇಲ್ಲ ಅಂದ್ರೆ ಹೌದಿಲ್ಲ, ಅದಕ್ಕೆ ಇಚ್ಛಾ ಇರಬೇಕು. ಇಚ್ಛಾ ಇದ್ದಾಗ ನೀ ಎಲ್ಲ ಕೆಲಸ ಬಿಟ್ಟು ಬಂದು ಇದು ಕೊಡ್ತಿ. ಆ ಬರ್ಲಾಕ ನಿನ್ಗೆ ಸಮಯ ಸಿಗ್ಬೇಕು, ಟೈಮ್. ಇಚ್ಛಾ ಇರಬೇಕು. ಏನು ಶಾಸ್ತ್ರ ಕೇಳಿ ಆತ್ಮಜ್ಞಾನ ಮಾಡ್ಕೋಬೇಕಂತೇಳಿ ಇಚ್ಛಾ ಇರಬೇಕು. ಅದರಂತೆ ಅದಕ್ಕೆ ಅನುಕೂಲ ಸಮಯ ನಿನಗೆ ಸಿಗಬೇಕು. ಬರೇ ನಿನಗೆ ಇಚ್ಛಾನು ಐತಿ, ಸಮಯ ಐತಿ, ಅದನ್ನು ತಿಳಿಸ್ಕೊಡೋರೇ ಇಲ್ಲ. ಆಮೇಲೆ ಏನ್ ಮಾಡೋಣ, ಆಕತ್ತೇನ ಇಲ್ಲ. ಅದಕ್ಕೆ ನಿನಗೂ ಏನು ಇಚ್ಛಾ ಇರಬೇಕು ಮತ್ತು ಬರಲಿಕ್ಕೆ ಟೈಮ್ ಇರಬೇಕು. ಮತ್ತು ಈ ವೇದಾಂತ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ಬೇಕು. ಇದೇನೈತಲ್ಲ ಶಾಸ್ತ್ರ, ಇದು ಬ್ಯಾರೆ ಮತ್ತೊಂದು ಯಾವ ಯೋಗ ಶಾಸ್ತ್ರ, ಪತಂಜಲಿ ಹಿಂಗೆ ಕರ್ಮಶಾಸ್ತ್ರ, ಇದಕ್ಕೆ ಸಿದ್ಧಿ ಪ್ರಾಪ್ತಿ ಮಾಡ್ಕೊಳ್ಳೋ ಶಾಸ್ತ್ರ ಇಂಥವಿದ್ ನೋಡ್ರೆ ಮುಕ್ತಿ ಆಗೋದಿಲ್ಲ. ಅದಕ್ಕೆ ವೇದಾಂತ ಶಾಸ್ತ್ರದ ಸಂಬಂಧ ಇರಬೇಕು ನಿನಗೆ. ಇದನ್ನ ಅಭ್ಯಾಸ ಮಾಡಬೇಕು, ಇದನ್ನ ತಿಳ್ಕೋಬೇಕು ಅನ್ನುವ ಇಚ್ಛಾ ನಿನಗಿರ್ಬೇಕು. ಅದು ಅಂದ್ರೆ ನಿನಗೆ ಈ ಜ್ಞಾನದ ಇಚ್ಛಾ ಇರಬೇಕು, ಟೈಮ್ ಇರಬೇಕು. ವೇದಾಂತ ಶಾಸ್ತ್ರದ ಸಂಬಂಧವೇ ಅದೇ ನಿನಗೆ, ಈ ಗ್ರಂಥ ಅವೇ ಇರ್ಬೇಕು. ಮತ್ತು ಅದನ್ನು ತಿಳಿಸ್ಕೊಡ್ತಕ್ಕಂಥವ ಅವನು ಸಿಗ್ಬೇಕಲ್ಲ. ಈ ರೀತಿ ನಿಮಗೂ ಇಚ್ಛಾ ಐತಿ, ಇಂಥ ವೇದಾಂತ ಗ್ರಂಥಗಳಲ್ಲಿ ನಿಮ್ಮ ಪ್ರವೃತ್ತಿ ಇರಬೇಕು, ಸಮಯ ಇರಬೇಕು, ಅದನ್ನು ತಿಳಿಸಿಕೊಡೋರು ಸಿಕ್ಕಿರಬೇಕು. ಇವು ಸಾಮಗ್ರಿಗಳು. ಇಟ್ಟೆಲ್ಲ ಕೂಡಿದರೆ ನಿಮಗೆ ಜ್ಞಾನ ಆಗಲಿಕ್ಕೆ ಅವಕಾಶ. ಇವು ಎಲ್ಲ ಈ ರೀತಿ ಕೂಡಬೇಕಾದ್ರೆ ನಿಮಗೂ ಇಚ್ಛಾ, ನಿಮಗೂ ಟೈಮ್ ಇಲ್ಲಿ ಬರ್ಲಾಕ, ಮತ್ತಿಂಥ ಶಾಸ್ತ್ರ, ಇದು ವೇದಾಂತ ಶಾಸ್ತ್ರ, ಇದನ್ನು ತಿಳ್ಕೊಬೇಕನ್ನೋ ಇಷ್ಟ, ಇದು ಗ್ರಂಥ ಮತ್ತು ಇದನ್ನು ತಿಳಿಸ್ಕೊಡ್ತಕ್ಕಂಥ ಗುರುಗಳು, ವಕ್ತ ಪುರುಷ, ಇವು ಎಲ್ಲ ದೊರೆಯಬೇಕಾದರೆ ಇವು ಜ್ಞಾನದ ಸಾಮಗ್ರಿಗಳಿವು. ಆಗಲೇ ಚಹಾಕ್ಕೆ ಹಂಗ ಸಾಮಗ್ರಿ ಹೇಳಿಲ್ಲ, ಹಂಗ ಜ್ಞಾನಕ್ಕೆ ಸಾಮಗ್ರಿಯು ಇವು ಇದ್ದು ಪ್ರಾಪ್ತಿ ಆಗಿದ್ದು ನಿಮಗೆ ಸಿಕ್ಕಿದ್ದು ಅಂದ್ರ ನೀವೇನ್ ತಿಳ್ಕೊಬೇಕಪ್ಪ, ನಮ್ಗೆ ಈಶ್ವರ ಕೃಪಾ ಆಗೈತಿ ತಿಳಿತಾ. ಇದಕ್ಕೆ ಈಶ್ವರ ಕೃಪಾ ಅಂತಾರ. ಯಾಕ ಇದೆಲ್ಲ ಅನುಕೂಲ ಆದಮೇಲೆ ಅದನ್ನ ನೀವು ತಿಳ್ಕೊಂಡು ಜ್ಞಾನ ಆಗಿ ಮುಕ್ತರಾಗಲಿಕ್ಕೆ ಅವಕಾಶ ಐತಿ. ಅದಕ್ಕೆ ಇಲ್ಲಿ ಏನ್ ಹೇಳಿದ್ರ ಜೀವ ಭಾವ್ಯಾಗ ಬಿದ್ದಾನವಳ. ಅದಕ್ಕೆ ಅವಾಗ ಏನೋ ಶುಭವಾಸನದಿಂದ ಉಪಾಸನಾ ಪ್ರವೃತ್ತಿಯಾಗಿ जब ईश्वर रूप दयालु की कृपा करके ಇದೆಲ್ಲ ನಿಮ್ಮಲ್ಲಿ ಈಶ್ವರ ಕೃಪಾ. ಈಶ್ವರ ಕೃಪಾ ಅಂತ ಅಂದ್ರೆ ಏನನ್ನೋದನ್ನು ತಿಳಿಸಿ ಹೇಳಿದ್ದ. ಬರೀ ಈಶ್ವರ ಕೃಪಾ ಐತಿ. ಈಶ್ವರ ಕೃಪಾ ಅಂದ್ರೆ ಇಡೋತನ ಹೇಳಿಲ್ಲ, ಈ ಸಾಮಗ್ರಿಗಳು, ಜ್ಞಾನಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲ ನಿಮಗೂ ದೊರೆಯಬೇಕು. ಇದನ್ನೆಲ್ಲ ಒದಗಿಸಾವ ಈಶ್ವರ್ ಸಿದ್ಧಾರೂಢ. कृपा करी चित्त शुद्धि पूर्वक ಜಿಜ್ಞಾಸ ಆದಿ ಸಾಧನಕ್ಕೆ ಪ್ರಾಪ್ತಿ ಹೋವೆ. ಆವಾಗ ನೀವು ಬಂದು ಇಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿ ಅಂತಃಕರಣ ಶುದ್ಧಿ ಮಾಡಿಕೊಂಡು ಆವಾಗ ನಿಮಗೆ ಜಿಜ್ಞಾಸ ಅಂದ್ರೆ ಜ್ಞಾತ ಇಚ್ಛೆ, ಜಿಜ್ಞಾಸ ಜ್ಞಾನದ ಇಚ್ಛಾ ನಿಮಗೆ ಆಗ್ತದೆ. ಆದ್ದರಿಂದ ಸಾಧನಕ್ಕೆ ಪ್ರಾಪ್ತಿ, ಸಾಧನಗಳು ಪ್ರಾಪ್ತಿ ಆಗ್ಬೇಕಲ್ಲ. ವಿವೇಕ, ವೈರಾಗ್ಯ, ಸಮಾಧಿ, ಸಂಪತ್ತಿ, ಮುಮುಕ್ಷತಾ ಇವನು ಯಾಕಂದ್ರೆ ಆ ಸಾಧನದಲ್ಲಿ ಅದೀರಿ ನೀವು. ಅಂತಃಕರಣ ಶುದ್ಧಿ ಮಾಡಿ ಶುದ್ಧ ಅಂತಃಕರಣದಲ್ಲಿ ನೀವು ಆಗತ್ತವು. ಈ ರೀತಿ ಓವೆ ತಬ್ ಸೋ ಪುರುಷ ಜಿಜ್ಞಾಸು ಹುವ, ಆವಾಗವ ಜಿಜ್ಞಾಸುವ. ಅಂದ್ರ ಇಲ್ಲಿ ನೋಡ ಇದು ಹೆಂಗೈತಿ. ಮುಮುಕ್ಷು ಅಂತಾರೆ.
ಮುಮುಕ್ಷು ಕೇಳಿರಿಲ್ಲ ಮುಮುಕ್ಷು. ಮತ್ತೆ ಇಲ್ಲಿ ಏನು ಬಂದದ? ಜಿಜ್ಞಾಸ. ಎರಡು ಒಂದನ ಎರಡು ಒಂದಲ್ಲ. ಯಾಕಂದ್ರ ಮುಮುಕ್ಷು ಅಂತಾವ ಇನ್ನ ಆ ಕಡೆ ಹೈಸ್ಕೂಲ್ದಾಗ ಇದ್ದಾವ, ಸ್ಕೂಲ್ದಲ್ಲಿ ಇದ್ದಾವ. ಮುಮುಕ್ಷು ಅಂದ್ರ ಇನ್ನು ಸ್ಕೂಲ್ದಾಗಿದ್ದಾವ. ಜಿಜ್ಞಾಸು ಅಂದ್ರ ಕಾಲೇಜ್ದಾಗಿದ್ದಾವ. ನೋಡೋದು ಫರ್ಕ್ ಹೆಂಗೈತಿ. ಅರ್ಥಾತ್ ಇಲ್ಲಿ ಮೋಕ್ಷಕ್ಕೆ ಬರ್ಬೇಕಾದ್ರ ಹೌದಿಲ್ಲ, ಇಬ್ಬರು ಮೋಕ್ಷಕ್ಕೆ ಬರ್ಬೇಕಾವ್ರ. ಆದ್ರ ಡಿಗ್ರಿ ಯಾವ್ದು ಮುಗಿದೈತೆಲ್ಲವೂ ಕಾಲೇಜ್ ಹಿಡ್ದವನ್ನೆಲ್ಲವೂ ಮುಗಿಬಿಡ್ತೈತಿ. ನೀವು ಸ್ಕೂಲ್ನಾಗ ಇದ್ದಾವ ಇನ್ನ ಬಹಳ ದೂರದ, ಹೌದಿಲ್ಲ. ಹಂಗ ಮುಕ್ತನಾಗಬೇಕಂತ ಇಚ್ಛಾ ಇಟ್ಕೊಂಡು ನಾವು ಮುಮುಕ್ಷು ಹೇಳ್ತಾ. ಆದ್ರ ಜಿಜ್ಞಾಸು ಅಂದ್ರ ಅದಕ್ಕಿಂತ ಬೆಸ್ಟ್ ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರ, ಇಲ್ಲಿ ಒಬ್ರು ನಾ ಬಾಂಬೆದಾಗ ಇರ್ತಿದ್ದೆ ಅವಾಗ ನಾನು ಒಮ್ಮೆ ಬಾಂಬೆಗೆ ಬರ್ತೇನೆ ರೀ ಭೇಟಿ ಆದಾಗ ಒಮ್ಮೆ ಹೇಳವಣೆ ಏನಂತ, ನಾನು ಒಮ್ಮೆ ಮುಂಬೈಗೆ ಬರ್ತೇನೆ ರೀ ಆಯ್ತಪ್ಪ. ಹಿಂಗೆ 10-20 ವರ್ಷ ಆದರೂ ಹಂಗ ಹೇಳತ್ತಾನ. ಹಂಗ ಇವು ಇನ್ನ ಅಲ್ಲಿಗೆ ಬಾಂಬೈಗೆ ಬರಬೇಕು ಅಂತ ಇಚ್ಛಾ ಉಳ್ಳವ, ಹೌದಾ. ಈಗ ಮತ್ತೇನ ಟಿಕೆಟ್ ತೆಗೆದು ಗಾಡ್ಯಾಗ ಕೊಡ್ತಾರ, ಟಿಕೆಟ್ ತೆಗೆದು ಗಾಡ್ಯಾಗ ಕೂತಾನಂದ್ರ ಇವ ಏನ್ ಅಲ್ಲಿಗೆ ಮುಟ್ಟ. ಅವ ಏನು ಕೆಲಸ ಬತ್ತು ಅದಾಯ್ತು ಹಂಗಾಯ್ತು ಅಂತೇಳಿ ತಪ್ಪಬಹುದು. ಅವಾಗ ಮುಮುಕ್ಷುಗ ಜಿಜ್ಞಾಸೆಗೂ ಎಷ್ಟು ಫರ್ಕ್ ಐತಿ ಅಂತ ಅರ್ಥ. ಅದಕ್ಕೆ ಇಲ್ಲಿ ಜಿಜ್ಞಾಸು ಶಬ್ದ ಬಂದದ ಮೇಲ್ಮಟ್ಟಕ್ಕೆ. ಓಹೋ ಆಯ್ತು. ಇಲ್ಲಿ ಒಂದು ಆಯ್ತು ಮುಗಿಸ್ಬಿಡ್ತೇನೆ. ಹೂವ ಕರ್ಮರೂಪ ಬಹಿರಂಗ ಸಾಧನ ಕಾರ್ಯಾಕರಿಕೆ ಇಡುತ್ತಾನೆ. ಅಂತರಂಗ ಬಹಿರಂಗ ಸಾಧನಗಳನ್ನೇ ಹೇಳಿ ಆ ಬಹಿರಂಗ ಸಾಧನಗಳನ್ನು ಬಿಟ್ಟು ವಿವೇಕಾದಿ ಅಂತರಂಗ ಸಾಧನಕ್ಕೂ ಚಿತ್ತ ವಿಷಯದಾನೆ. ವಿವೇಕ ವೈರಾಗ್ಯ ಸಮಾಧಿ ಸಂಪತ್ತಿ ಮುಮುಕ್ಷತಾ ಅನ್ನುವ ಈ ಸಾಧನಗಳೇನು ಅವನ್ನ ಧಾರಣ ಮಾಡಿ, ಪರಂತು ಅಂತಃಕರಣ ಸಾಧನಕ್ಕೆ ಪ್ರಾಪ್ತಿ ವಿನ ಅಂತರಂಗ ಸಾಧನಕ್ಕೆ ಪ್ರಾಪ್ತಿ ವಿನ. ಈಗೇನು ಹೇಳಿದ್ರಂದ್ರೆ ಅಂತರಂಗ ಸಾಧನ ಇಟ್ಕೋರಿ, ಬಹಿರಂಗ ಸಾಧನ ಬಿಡ್ರಿ. ಅದಕ್ಕೆ ಆದ್ರ ಒಂದು ಮನವಿದ್ರಾಗ ಹುಷಾರ್. ಏನಂದ್ರ ಆ ದೃಷ್ಟಾಂತದಲ್ಲಿ ಬೇರ್ ಹಿಡ್ಕೊಂಡೇನು ಕೂತಿ ಹಾಕ ಕೈಯಾಗ ಸಿಗೋತನ ಬಿಡಬೇಡ. ಹಾಕ ಕೈಯಾಗ ಸಿಕ್ಕ ಮ್ಯಾಲ ಬಿಡೋದು. ಹಿಂಗ ಇದು ಬಹಿರಂಗ ಸಾಧನೆ ಏನು ಯಜ್ಞ ಪುಣ್ಯ ಕರ್ಮಗಳದಲ್ಲ, ಕರ್ಮೋಪಾಸನೆಗಳು ಅವು ಈ ವಿವೇಕಾದಿ ಅಂತರಂಗ ಸಾಧನೆಗಳ ಪ್ರಾಪ್ತಿ ಆಗೋತನ ಅದನ್ನು ಬಿಡಬೇಡ. ಇವು ವಿವೇಕ ವೈರಾಗ್ಯ ಸಮಾಧಿ ಸಂಪತ್ತಿ ಮುಮುಕ್ಷತ ಇವು ನೀನು ಪ್ರಾಪ್ತಿ ಆಗ್ಯಾವ ಅಂದ್ರೆ ಅವಾಗ ಬಿಟ್ಬಿಡ. ಕೈಯ ಪೂರ ಹಾಕ ಬಂದದಂದ್ರೆ ಅದು ಬಿಡ. ಹಂಗೆ ಅಂದ್ರ ಅಂತರಂಗ ಸಾಧನ ಪ್ರಾಪ್ತಿ ಆದ ಮೇಲೆ ಬಹಿರಂಗ ಸಾಧನ ಬಿಡಬೇಕು ಅಂತ ಅರ್ಥ. ಜೋ ಬಹಿರಂಗ ಸಾಧನಕ್ಕೆ ತ್ಯಾಗ ಕರೆಯಿತೋ ಅಂದ್ರೇನು? ಅಂತಃಕರಣಕ್ಕೆ ಅಂತರಂಗ ಸಾಧನಕ್ಕೆ ಪ್ರಾಪ್ತಿ ವಿನ ಇನ್ನ ಅಂತರಂಗ ಸಾಧನ ಏನದಾವ ವಿವೇಕ ವೈರಾಗ್ಯ ಸಮಾಧಿ ಸಂಪತ್ತಿ ಇವೆಲ್ಲ ಇವು ಇನ್ನ ಪ್ರಾಪ್ತಿ ಆಗಿಲ್ಲ. ಆವಾಗ ಬಿಡಂತಾರ ತಿಳ್ಕ ಕರ್ಮ ಬಿಟ್ಟಿ ಅಂದ್ರ जो बहिरंग त्याग करे तो ये जीव उभय भ्रष्ट होके संसार रूप विषय गिरता है. मत जन्म मरण निमಗ ಬರ್ತಾ ತಿಳ್ಕುವ. ಅದಕ್ಕಾಗಿ ನೀವು ಪ್ರಯತ್ನ ಮಾಡಿ ಏನ್ ಮಾಡ್ರಿ ಅಂದ್ರ ಅಂತಃಕರಣ ಶುದ್ಧಿ ಮಾಡಿಕೊಂಡು ವಿವೇಕಾದಿ ಸಾಧನಗಳನ್ನ
ಸಂಪನ್ನುಳ್ಳವರಾಗ್ರಿ, ಪಡ್ಕೋರಿ ಅವಕನ್ನ. ಅವು ಪಡ್ಕೊಂಡ ನಂತರ ಈ ನಿಷ್ಕಾಮ ಕರ್ಮಾದಿಗಳನ್ನು ಬಿಡ್ರಿ, ಶ್ರವಣವನ್ನು ಮಾಡಿ, ಜ್ಞಾನ ದ್ವಾರ ಮುಕ್ತಿ ಆಗ್ತದ, ಸಿದ್ಧಾರೂಢ ಕೃಪಾ ಆಗ್ತದ. ಜೈ ಮಂಗಳಂ, ಜೈ ನಮ ಪಾರ್ವತಿ ಶಿವ ಹರ